ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಬಾಗಲಕೋಟೆಯ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದರೂ ಕೂಡ ಇಂಗ್ಲೀಷನ್ನು ಐಚ್ಛಿಕ ವಿಷಯವಾಗಿ ತಗೊಂಡು ನಂತರ ಇಂಗ್ಲೀಷ್ ಶಿಕ್ಷಕಿಯಾಗಿ ಸುಮಾರು 25ಕ್ಕೂ ಹೆಚ್ಚು ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಸಂಖ್ಯಾತ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ತಮ್ಮ ಕವಿತೆಗಳನ್ನು ವಾಚನ ಮಾಡಿದಲ್ಲದೆ ಅನೇಕ ಪುಸ್ತಕಗಳನ್ನು ಕೂಡ ಹೊರತಂದಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಿಕ್ಷಕರು ಹಾಗೂ ಸಾಹಿತಿಗಳಂತಹ ಮುರ್ತುಜಾ ಬೇಗಂ ಅವ್ರನ್ನ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಜೊತೆ ಮಾತುಕತೆಯನ್ನು ಆರಂಭಿಸೋಕ್ಕಿಂತ ಮುಂಚೆ ಇವತ್ತಿನ ಒಂದೊಳ್ಳೆ ಮಾತನ್ನು ನೋಡ್ಕೊಂಬರೋಣ. ವೀಕ್ಷಕರೇ, ಒಂದೊಳ್ಳೆ ಮಾತು. ಕೈ ಸ್ವಚ್ಛ ಇದ್ದರೆ ವ್ಯವಹಾರಕ್ಕೆ ತೊಂದರೆ ಇಲ್ಲ, ನಾಲಿಗೆ ಸ್ವಚ್ಛ ಇದ್ದರೆ ಸ್ನೇಹ ಸಂಬಂಧಗಳಿಗೆ ತೊಂದರೆ ಇಲ್ಲ, ಮನಸ್ಸು ಸ್ವಚ್ಛ ಇದ್ದರೆ ಪ್ರೀತಿಗೆ ತೊಂದರೆ ಇಲ್ಲ, ಈ 3 ಸ್ವಚ್ಛ ಇದ್ದರೆ ಜೀವನದಲ್ಲಿ ಯಾವುದಕ್ಕೂ ತೊಂದರೆ ಇಲ್ಲ. ಇದಾಗಿತ್ತು ಇವತ್ತಿನ ಒಂದೊಳ್ಳೆ ಮಾತು. ಬನ್ನಿ ಮಾತುಕತೆಯನ್ನು ಆರಂಭಿಸೋಣ. ಮೇಡಮ್, ನಾನು ಆಗಲೇ ಹೇಳ್ತಾ ಇದ್ದೆ 25ಕ್ಕೂ ಹೆಚ್ಚು ವರ್ಷಗಳ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀರಾ, ಜೊತೆಗೆ ಸಾಹಿತಿಗಳು ಅಂತ. ಇವತ್ತು ತಮ್ಮ ಒಂದು ಸ್ವರಚಿತ ಕವನದೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಬಹುದಾ? ಖಂಡಿತ ಸರ್, ಖಂಡಿತ. ನಾನೊಂದು ಸ್ವರಚಿತ ಕವಿತೆಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಓದೋದಾದರೆ, ಕವಿತೆಯ ಶೀರ್ಷಿಕೆ ಬೇಂದ್ರೆ ಎಂಬೋ ಬೇಂದ್ರೆ. ಬೇಂದ್ರೆ ಎಂಬೋ ಬೇಂದ್ರೆ ಬಗ್ಗೆ ಏನು ಹೇಳಮ್ಮ? ಬರ್ದದ್ದು ಓದಿ, ಆಡಿದ್ದು ನೋಡಿ, ಹಾಡಿದ್ದು ಕೇಳಮ್ಮ. ಮೂಡಲ ಮನೆಗೆ ಎರಕ ಹೊಯ್ಯಾಕ ಮುತ್ತು ಸುರಿದಾವ, ಸಾಯೋ ಆಟ ಮುಗಿಯೋವರೆಗೂ ಬರ್ದಾವ. ಅಂಕಿ ಸಂಕಿ ಸಂತಿ ಮಾಡಿ ಆಟ ಆಡ್ದಾವ, 4 ತಂತಿ ಸುತ್ತ ಗಿರ್ಕಿ ಹೊಡೆದಾವ. ಬೆಂದು ಬೆಂದು ಬೆಂದ ನೀವು ಬೇಂದ್ರೆ ಆಗಿದಿ, ಸಖಿ ಜೋಡಿ ಸುಖ ದುಃಖದ ಗೀತ ಹಾಡಿದಿ. ಹಸಿ ಗ್ವಾಡ್ಯಾಗ ಹಳ್ಳು ಒಗದಂಗ ಮಾತು ಭಾರಿ ಘಾಟಿ, ಕವಿತಾ ಇರಲಿ ಭಾಷಣ ಇರಲಿ ನಿನಗ ನೀನೇ ಸಾಟಿ. ರೋದನ ಮರೆತು ಸಾಧನ ಮಾಡ್ಕೋತ ಕೇರಿ ತುಂಬಿದಾವ, ಇದ್ರು ಹೋದ್ರು ಕನ್ನಡ ಭಾಷಾಕ ಗರಿ ತಂದಾವ. ಬಡವ ಅನ್ಕೊಂತ ಭಾರಿ ಕಾವ್ಯದ ಸಗ್ಗ ಕಾಣಿಸಿದಿ, ಬಾರೋ ಅಂತ ಕೈ ಬೀಸಿ ಕರೆದು ಕುಣಿತ ಮಾಡಿಸಿದಿ. ಬವಣಿ ನುಂಗಿ ಬದುಕಾಕ ಕಲಿಸಿದ ಬೇಂದ್ರೆ ಮಾಸ್ತರ, ಬವಣಿ ನುಂಗಿ ಬದುಕಾಕ ಕಲಿಸಿದ ಬೇಂದ್ರೆ ಮಾಸ್ತರ, ನಿನ್ನಂಥವ ಮತ್ತು ಹುಟ್ಟೋದು ಭಾಳ ದುಸ್ತರ, ನಿನ್ನಂಥವ ಮತ್ತು ಹುಟ್ಟೋದು ಭಾಳನ ದುಸ್ತರ. ಇದು ನನ್ನ ಬೇಂದ್ರೆ ಅನ್ನುವಂಥ ಕವಿತೆ ಸರ್. ಎಸ್, ಅವರ ಕವಿ ಬೇಂದ್ರೆಯವ್ರ ಬಗ್ಗೆ ಭಾಳ ಚೆನ್ನಾಗಿ ಬರೆದಿರೋ ಕವಿತೆ. ನಿಮ್ಮ ಜೀವನದ ಬಗ್ಗೆ ಒಂದಷ್ಟು ಮಾತನಾಡ್ದವರೇ, ಬಾಗಲಕೋಟೆಯ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಂಥ ತಮ್ಮ ಪರಿಸರ, ಬಾಲ್ಯದ ಬದುಕಿನ ಬಗ್ಗೆ ಬೆಳಕು ಚೆಲ್ಲಬಹುದಾ? ಖಂಡಿತ ಸರ್. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನನ್ನ ಊರು. ಎಲ್ಲರಿಗೂ ಗೊತ್ತೇ ಇದೆ, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಇಡೀ ಜಗದ್ವಿಖ್ಯಾತವಾದಂಥ ಇಳಕಲ್ ಸೀರೆ ಇರ್ಬೋದು, ಗ್ರನೈಟ್ ಇರ್ಬೋದು, ಈ ಥರ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಾಗೆ ನನ್ನ ಊರು ಬಹಳ ಖ್ಯಾತಿಯನ್ನು ಗಳಿಸ್ಕೊಂಡಿದೆ. ಆ ಊರಿಂದ ನಾನು ಇವತ್ತು ಬಂದೀನಿ ಅನ್ನುವಂಥದ್ದು ನನಗೂ ಕೂಡ ಒಂದು ಹೆಮ್ಮೆಯ ವಿಷಯ. ಬಹಳಷ್ಟು ದೊಡ್ಡ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಸಾಹಿತ್ಯಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಇಳಕಲ್ದಿಂದ ನಾನು ಬಂದಿದ್ದೇನೆ. ನಾನೊಬ್ಬ ಶಿಕ್ಷಕಿಯಾಗಿ ಕೆಲಸ ಮಾಡಿಕೊಂಡು ನನ್ನೂರಿನ ವಾತಾವರಣದೊಂದಿಗೆ, ಆ ಎಲ್ಲ ಸಾಂಸ್ಕೃತಿಕ ಶ್ರೀಮಂತಿಕೆಯ ವಾತಾವರಣದೊಂದಿಗೆ ಮತ್ತು ಸಾಹಿತ್ಯಿಕ ಹಿನ್ನೆಲೆಯ ವಾತಾವರಣದೊಂದಿಗೆ ನಾನು ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿರುವಂಥದ್ದು ಸ್ವತಃ ನನಗೂ ಕೂಡ ಬಹಳ ಖುಷಿಯಾದಂಥ ಸಂಗತಿ.
ಗ್ರಾಮೀಣ ಭಾಗ ಆದರೂ ಕೂಡ ಸರ್ ನಮ್ಮ ಇಳಕಲ್ದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಶಿಕ್ಷಣದಲ್ಲಿ ಇರ್ಬೋದು, ಅಥವಾ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ನನ್ನೂರು ಖಂಡಿತವಾಗ್ಲೂ ಒಂದು ಒಳ್ಳೆಯ ಹೆಸರನ್ನ ಮಾಡಿದೆ ಅನ್ನುವಂಥದ್ದು ನನಗೆ ಖುಷಿ ಕೊಡುವಂಥ ಸಂಗತಿ. ಎಸ್, ಇಳಕಲ್ ಅಂತ ಹೇಳಿದ್ರೆ ಸೀರೆಗೆ ಫೇಮಸ್. ಹೌದು. ಹಾಗೆ ತಮ್ಮ ಬಾಲ್ಯದ ಬದುಕು, ತಾವು ಹುಟ್ಟು ಬೆಳೆದಿದ್ದು, ಇದ್ರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಬೋದಾ? ತಮ್ಮ ತಂದೆ ತಾಯಿಗಳ ಬಗ್ಗೆ ಪರಿಚಯ ಮಾಡ್ಕೊಡ್ಬೋದಾ? ಖಂಡಿತ ಸರ್. ಸರ್, ನನ್ನ ತಂದೆ ಒಂದು ಗೋಕುಲ್ ಸಾಬ್ ಅಂತ, ನನ್ನ ತಾಯಿ ಹೆಸರು ಮೆಹಬೂಬಿ ಅಂತ. ಮೂಲತಃ ಇಬ್ಬರು ಕೂಡ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿದ್ದರು. ಕನ್ನಡ ಭಾಷೆಯನ್ನ ಅದಮ್ಯವಾಗಿ ಪ್ರೀತಿಸುವಂಥ ನನ್ನ ತಾಯಿಯಿಂದ ಬಹುಶಃ ನಾನು ಇವತ್ತು ಈ ಕುರ್ಚಿಯಲ್ಲಿ ಕೂತಿರ್ಬೋದು ಅಂತ ನನ್ನ ಅಭಿಪ್ರಾಯ. ಮತ್ತು ಒಟ್ಟು 6 ಜನ ನಾವು ಮಕ್ಕಳು ನನ್ನ ತಂದೆ ತಾಯಿಗೆ. ಖುಷಿ ಏನು ಅಂತಂದರೆ ಎಲ್ಲರೂ ಕೂಡ ಓದಿನ ಪ್ರಿಯರು. ನನ್ನ ಸಹೋದರೆಲ್ಲ 6 ಜನರಲ್ಲಿ ನಾನೇ ಕೊನೆಯವಳಾಗಿದ್ದರಿಂದ ಅವರೆಲ್ಲರ ಓದಿನ ಪ್ರೀತಿ. ಮತ್ತು ಇನ್ನೂ ಒಂದು ಸಂತೋಷದ ಸಂಗತಿ ಹೇಳಬೇಕು ಅಂದರೆ ಸರ್, ನನ್ನ ತಾಯಿಯ ತಾಯಿ ಅಜ್ಜಿ ಇದ್ರಲ್ಲ, ಅವರು ಅವಾಗಿನ ಕಾಲದಲ್ಲಿ 2ನೇತನೋ 3ನೇತನೋ ಓದಿರ್ಬೋದು ಅಷ್ಟೇ ಕ್ಲಾಸು. ಆದರೆ ಅವ್ರಿಗೆ ಓದಿನ ಒಂದು ಹಂಬಲ ಎಷ್ಟಿತ್ತು ಅಂತಂದರೆ, ಜೀವನದ ಕೊನೆಗೆ ಅವ್ರಿಗೆ ಓದೋಕ್ಕಾಗದೇ ಇರುವಂಥ ಸ್ಥಿತಿ ಬಂದಾಗ, ಕಣ್ಣು ಕಾಣಿಸದೇ ಇರುವಂಥ ಸ್ಥಿತಿ ಬಂದಾಗ, ನಾವಿನ್ನೂ ಚಿಕ್ಕ ಹುಡುಗರು 2ನೇ ಕ್ಲಾಸ್ 3ನೇ ಕ್ಲಾಸ್, ನಮ್ಮ ಜೊತೆ ಎಲ್ಲ ಓದಿಸ್ಕೊಂಡು ಅವ್ರು ಕೇಳಿಸ್ಕೊಳ್ತಾ ಇದ್ರು. ನನ್ನ ತಾಯಿ ಕೂಡ ಮನೆ ಕೆಲಸ ಮುಗಿಸ್ಬಿಟ್ಟು ಯಾವುದಾದ್ರೂ ಒಂದು ಪುಸ್ತಕ ಹಿಡ್ಕೊಂಡ್ರು ಅಂತಂದರೆ ಅದು ಮುಗಿಯೋವರೆಗೂ ಬೇರೆ ಕಡೆ ಲಕ್ಷಣೆ ಕೊಡ್ತಾ ಇರಲಿಲ್ಲ. ಆಮೇಲೆ ಅಣ್ಣಂದರು ಅಷ್ಟೇ ಓದನ್ನು ಬಹಳಷ್ಟು ಪ್ರೀತಿಸಿದಂಥವ್ರು. ನನ್ನ ಅಕ್ಕ ಒಬ್ಬರು ಟೀಚರ್ ಇದ್ದಾರೆ, ರಿಟೈರ್ಡ್ ಟೀಚರು. ಇವತ್ತಿಗೂ ಕೂಡ ಪ್ರತಿಯೊಂದು ಪುಸ್ತಕ, ನೀವು ಯಾವುದೇ ಪುಸ್ತಕ ಕೊಡಿ, ತುಂಬ ಆಸ್ಥೆಯಿಂದ ಓದಿ ಅನುಭವಿಸಿ ಅದ್ರ ಬಗ್ಗೆ ಚರ್ಚೆಯಲ್ಲಿ ತೊಡಗಿಕೊಳ್ತಾರೆ. ಈ ರೀತಿಯಾದಂಥ ಕೌಟುಂಬಿಕ ಹಿನ್ನೆಲೆ ಇರೋದ್ರಿಂದ ಆ ಓದಿನ ಪ್ರೀತಿ ಮತ್ತು ಬರೆಯುವಂಥ ಪ್ರೀತಿ ನನಗೆ ಬಂದಿರಬಹುದು. ಮತ್ತು ನನ್ನ ತಾಯಿ ಕೂಡ ಒಂದು ಕಾವ್ಯಪ್ರಿಯೆ ಅವರು. ನನ್ನ ಅಣ್ಣಂದ್ರಿಬ್ರು ತೀರ್ಕೊಂಡಾಗ ನಾವು ಎಲ್ಲ ಶಾಲೆ ಮುಗಿಸ್ಕೊಂಡು ಒಂದ್ಸಲ ಮನೆಗೆ ಬರ್ತೀವಿ ಸರ್. ಬಂದಾಗ ನಮ್ಮಮ್ಮ ಒಂದು ವೆಡ್ಡಿಂಗ್ ಕಾರ್ಡ್ ಹಿಂದೆ ಒಂದು ಕವಿತೆ ಬರೆದಿಟ್ಬಿಟ್ಟಿರ್ತಾರೆ. ಅಂದರೆ ಮಕ್ಕಳು ಹೋಗಿದ್ರ ಬಗ್ಗೆ, ಅಂದರೆ ಒಂದು ಗೂಡಿಂದ 2 ಮರಿ ಹಕ್ಕಿಗಳು ಹೋಗ್ಬಿಟ್ಟು ತಾಯಿ ಒಬ್ಬಳೇ ಆದ್ಲು ಅನ್ನುವಂಥ ಫೀಲಿಂಗನ್ನು ಅವರೊಂದು ಕವಿತೆ ರೂಪದಲ್ಲಿ ಬರೆದಿಟ್ಟಿರ್ತಾರೆ. ಅದಾದಾಗ ಈಗ 10 ವರ್ಷದ ಹಿಂದೆ ಅಷ್ಟೇ ಇದು ನಡೆದದ್ದು. ಅವಾಗ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ನನ್ನ ತಾಯಿಯಲ್ಲಿ ಕವಿತ್ರಿ ಇರೋದ್ರಿಂದ ಬಹುಶಃ ನನಗದು ಸಾಹಿತ್ಯ ಒಲ್ಲಿದೆ ಅಂತ. ಈ ರೀತಿಯಾದಂಥ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ, ಶೈಕ್ಷಣಿಕ ಮತ್ತು ಸಾಹಿತ್ಯಿಕವಾದಂಥ ಕೌಟುಂಬಿಕ ಹಿನ್ನೆಲೆಯಿಂದ ನಾನು ಬಂದಿರೋದು. ಅಂದ್ರೆ ರಕ್ತದಲ್ಲೇ ಬಂದಿದೆ ಸಾಹಿತ್ಯ. ಬಹುಶಃ ನಾನು ಅನ್ಕೊಳ್ತಾ ಇದ್ದೀನಿ ಸರ್. ಹೌದು ಸರ್. ಏನ್ ಮಾಡ್ತಾ ಇದ್ರು? ತಂದೆನೂ ಕೂಡ ಸ್ಕೂಲ್ ಟೀಚರೇ ಸರ್. ಜೊತೆಗೆ ಅವರೊಬ್ಬ ಫೋಟೋಗ್ರಾಫರ್ ಆಗಿದ್ರು, ಪೇಂಟರ್, ಕಲಾವಿದರಾಗಿದ್ರು. ಮತ್ತೆ ಇಂಟ್ರೆಸ್ಟಿಂಗ್ ಅಂತಂದ್ರೆ ಅಪ್ಪನಿಗೆ ಗಜಲ್ಗಳನ್ನ ಗುನುಗುವುದು ಅಂದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ತಂಪಾಡಿ ತಾವು ಕೆಲಸ ಮಾಡ್ತಾ ಮಾಡ್ತಾ ಅವರವನ್ನ ಗುನುಗಿಸ್ತಾ ಇದ್ರು. ನಾವು ಕೇಳಿಸ್ಕೊಂಡು ಆ ತರ ಒಂದು ಕಲಾಪ್ರಿಯತೆ ಅವರಲ್ಲಿ ಕೂಡ ಇತ್ತು ಅಂತಾನೆ ಹೇಳ್ಬೋದು ಸರ್. ಶೈಕ್ಷಣಿಕ ಹಿನ್ನೆಲೆ ಇರುವಂತ ಕುಟುಂಬದಿಂದ ತಾವು ಬಂದಿದ್ದೀರಾ. ಖಂಡಿತವಾಗ್ಲೂ ಸರ್. ಹಾಗಾಗಿ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆನೆ ತಮಗೆ ಸಾಹಿತ್ಯ, ಪುಸ್ತಕ ಅವೆಲ್ಲ ಪರಿಚಯ ಆಗಿಬಿಟ್ಟಿದೆ. ತಮ್ಮ ಶಿಕ್ಷಣ ಆಗಿದೆ ಇಲ್ಲಿ, ಆರಂಭಿಕ ಶಿಕ್ಷಣ ಸರ್? ಆರಂಭಿಕ ಶಿಕ್ಷಣದಿಂದ ಹಿಡಿದು ನಾನು BEd ವರ್ಗು ಕೂಡ ನಾನು ಇಳಕಲ್ ನಗರದಲ್ಲಿನೇ ನಾನು ಮುಗಿಸಿದ್ದು. ಶ್ರೀ SR ಕಂಠಿ ಅವರು ತಮಗೆಲ್ಲ ಗೊತ್ತಿರಬಹುದು. SR ಕಂಠಿ ಬಾಲಕಿಯರ ಶಾಲೆ ಅಂತ ಪ್ರಾಥಮಿಕ ಶಾಲೆ ನನಗೆ ಅಲ್ಲಿ ಮುಗಿದಿದ್ದು. ಅದು ವಿಶೇಷ ಏನು ನಿಮಗೆ ಹೇಳಬೇಕು ಅಂತಂದ್ರೆ, ಕಂಠಿಯವರು, SR ಕಂಠಿಯವರು ಶಿಕ್ಷಣ ಮಂತ್ರಿಯಾಗಿದ್ದಂಥವರು, ಕೆಲ ದಿನಗಳ ಕಾಲ ಮುಖ್ಯಮಂತ್ರಿ ಕೂಡ ಆಗಿದ್ರು. ಅವರ ಒಂದು ಮನೆಯನ್ನೇ ಶಾಲೆಗೆ ಕೊಟ್ಟಿದ್ರು. ಅದು ವಾತಾವರಣ ತುಂಬಾ ಚೆನ್ನಾಗಿದ್ದಂಥ ವಾತಾವರಣ. ಆ ಶಾಲೆ ನೋಡಿದ್ರೆ ಇವತ್ತಿಗೂ ಕೂಡ ನಮ್ಗೆ ನೆನಪಾದ್ರೆ ಸಾಕಷ್ಟು ಸಾವಿರಾರು ನೆನಪುಗಳು ಬರ್ತಾವೆ. ಅಲ್ಲಿ ನಾನು ನನ್ನ ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಳ್ತೀನಿ. ಹಾಗೆ ನಮ್ಮ ಊರಿನ ಆರಾಧ್ಯ ದೈವಾದಂಥ ಶ್ರೀ ವಿಜಯ ಮಹಾಂತೇಶ್ ಅವರ ಹೆಸರಿನಲ್ಲಿ ನಡೆಯುವಂಥ ಒಂದು ಪ್ರೌಢಶಾಲೆಯಲ್ಲಿ ನನ್ನ ಹೈಸ್ಕೂಲ್ ಶಿಕ್ಷಣ ಮುಗಿಯುತ್ತೆ. ಹಾಗೇನೆ ಅದೇ SVM ವುಮೆನ್ಸ್ ಕಾಲೇಜಲ್ಲಿ ಮಹಿಳಾ ಮಹಾವಿದ್ಯಾಲಯ ಇದೆ, ಅಲ್ಲಿನೇ ನನ್ನ PUC ಮತ್ತು BEd ಆಗುತ್ತೆ, PUC ಮತ್ತು ಡಿಗ್ರಿ ಆಗುತ್ತೆ. ಆಮೇಲೆ SR ಕಂಠಿ ಶಿಕ್ಷಣ ಮಹಾವಿದ್ಯಾಲಯ ಇಲ್ಕಲ್ದಲ್ಲಿ BEd ವರ್ಗು ಕೂಡ ನನ್ನ ಶಿಕ್ಷಣ ಇಲ್ಕಲ್ದಲ್ಲಿ ಆಗಿದೆ ಸರ್. PUC ಮುಗಿದ್ಮೇಲೆ ಡಿಗ್ರಿಗೆ ಹೋಗ್ತೀರಾ. ಸೊ ಡಿಗ್ರಿಗೆ ಹೋದಾಗ ಯಾವ ವಿಷಯ ಐಚ್ಛಿಕವಾಗಿ ತಗೋತೀರಾ ಸರ್? ನಾನು ಐಚ್ಛಿಕವಾಗಿ ಮೊದಲು ಪ್ರಿಫರ್ ಮಾಡಿದ್ದನ್ನ ಇಂಗ್ಲಿಷನ್ನ. ಯಾಕೆ? ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅಂದ್ರೆ ಇಂಗ್ಲಿಷನ್ನೇ ಕಷ್ಟ ಅಂತಾರೆ. ಬಹುಶಃ ಶೈಕ್ಷಣಿಕ ಹಿನ್ನೆಲೆ ಇದ್ರಿಂದ ತಮಗೆ ಸುಲಭ ಅಂತ ಅನ್ನಿಸ್ತಾ ಅಥವಾ ಹೇಗೆ? ಅಂದ್ರೆ ಮನೆಯಲ್ಲಿ ಶೈಕ್ಷಣಿಕ ಹಿನ್ನೆಲೆ ಇದ್ರು ಕೂಡ ಸರ್, ಅಮ್ಮನಿಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ. ಅವ್ವ ಕನ್ನಡ ಮೀಡಿಯಂ ಓದಿದ್ದವರು. ಅಂದ್ರೆ ಆಗಿನ ಕಾಲದಲ್ಲಿ ಮುಲ್ಕಿ ಪರೀಕ್ಷೆ ಪಾಸ್ ಆಗಿದ್ದು, 7ನೇ ಇತಿವರೆಗೂ ಹೋಗಿದ್ದು. ಅವ್ರಿಗೆ ಕನ್ನಡ ಮಾತ್ರ ಬರ್ತಿತ್ತು, ಇಂಗ್ಲಿಷ್ ಬರ್ತಾ ಇರಲಿಲ್ಲ. ಅಪ್ಪನೂ ಕೂಡ ಪ್ರೈಮರಿ ಸ್ಕೂಲ್ ಅಲ್ಲೇನು ಇಂಗ್ಲಿಷ್ ಮನೆಯಲ್ಲಿ ನಂಗೆ ಪ್ರಭಾವ ಮಾಡಿಲ್ಲ. ಬಟ್ ಮುಂದೆ ನಾನು ಹೈಸ್ಕೂಲ್ ಹೋದಾಗ ಮತ್ತು ಪ್ರೈಮರಿಯಲ್ಲೂ ಕೂಡ ಒಳ್ಳೆ ಟೀಚರ್ಸು. ನಂದು ಪುಣ್ಯ ಏನು ಅಂತಂದ್ರೆ, ಭಾಷಾ ಶಿಕ್ಷಕರು ಬಹಳ ಒಳ್ಳೆ ಪಂಡಿತರು ನನಗೆ ಸಿಕ್ಕಿದ್ದು. ಈವನ್ ನನ್ನ ಪ್ರೌಢಶಾಲೆಯಲ್ಲಿ ಕಲಿತಾ ಇರಬೇಕಾದ್ರೂ ಕೂಡ ನನಗೆ ಇಂಗ್ಲೀಷ್ ಕಲಿಸಿದಂಥ ಶಾಂತ ಮತ್ತು ಆಶಾ ಮಠದ ಮೇಡಮ್ ಅಂತೇಳಿ, ಅವರೆಲ್ಲ ಹುಬ್ಬಳ್ಳಿಯಲ್ಲಿ ಮೂಲತಃ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಓದಿದವರು. ಅವ್ರು ನಮಗೆ ಇಂಗ್ಲೀಷ್ ಕಲಿಸೋದಕ್ಕೆ ಹೆಂಗೆ ಪ್ರಚೋದನೆ ಮಾಡ್ತಾ ಇದ್ರು ಅಂತಂದರೆ, ಸರ್ ಆ್ಯಕ್ಚುಲಿ ಶಾಂತ ಮೇಡಮ್ ಅಂತ ಸೈನ್ಸ್ ಟೀಚರ್ ಅವರು.
ಒಂದು ಟೈಮಲ್ಲಿ ಇಂಗ್ಲೀಷ್ ಟೀಚರ್ ಇರದೇ ಇದ್ದದಕ್ಕೆ ಅವ್ರು ನಮ್ಗೆ ಇಂಗ್ಲೀಷ್ ಹೆಂಗೆ ಕಲಿಸ್ತಾ ಇದ್ರು ಅಂತಂದರೆ ಅವ್ರು ಹೇಳ್ತಾರೆ ಏನು ಅಂತಂದರೆ, ನೀವು ಈ ತರಗತಿಯಿಂದ ಹೊರಗೆ ಹೋಗ್ಬೇಕಾದ್ರೆ ಏನಾದರೂ ಒಂದು ಇಂಗ್ಲೀಷ್ ಸೆಂಟೆನ್ಸನ್ನ ನನಗೆ ಹೇಳಬೇಕು, ಹೇಳಿಬಿಟ್ಟು ಹೇಳಿದ್ರೆ ಮಾತ್ರ ನಾನು ಹೊರಗೆ ಬಿಡ್ತೀನಿ ಅಂತ. ಒಂದು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಎಲ್ಲ ನಾವು ಹಾಗೆ ಕೂತ್ಕೊಂಡ್ವಿ. ನನಗೆ ಕೊನೆಗೆ ಸೆಂಟೆನ್ಸ್ ಉಳಿದಿದ್ದೇನು ಅಂತಂದರೆ, ಮ್ಯಾಮ್ ಮೇ ಐ ಗೋ ಔಟ್ ಅಂದೆ. ಅಂದರೆ ಯೂಶಲಿ ಮೇ ಐ ಕಮಿನ್ ಅಂತ ಕೇಳ್ಕೊಂಡು ಒಳಗೆ ಹೋಗ್ತಿರ್ತೀವಿ, ಇದು ಕೂಡ ಒಳ್ಳೆ ಸೆಂಟೆನ್ಸ್ ಎಲ್ಲ ಅಂದ್ಕೊಂಡು ಮೇ ಐ ಗೋ ಔಟ್ ಅಂದೆ. ಯು ಕ್ಯಾನ್ ಗೋ ಔಟ್ ಅಂತ. ಆ ಥರದ್ದು ಒಂದು ಇಂಗ್ಲೀಷನ್ನು ಕಲೀಲೇಬೇಕು ಅನ್ನುವಂಥ ಹಂಬಲವನ್ನು ಮೂಡಿಸಿದ್ದು ಮೊದಲು ನನಗೆ ನನ್ನ ಪ್ರೌಢಶಾಲಾ ಹಂತದಲ್ಲಿ. ಅದಾದಮೇಲೆ ಅಲ್ಲಿ ಆಶಾ ಮಠದ ಮೇಡಮ್ ಅಂತ ಬರ್ತಾರೆ, ಅವರು ಕೂಡ ಇವತ್ತಿಗೂ ಕೂಡ ಗುರುವಾಗಿ ನಮಗೆ ಇಂಗ್ಲೀಷಲ್ಲಿ ಏನೇ ವಿಷಯ ಇದ್ದಿದ್ರು ಕೂಡ ಅವರೊಂದಿಗೆ ಚರ್ಚೆಯನ್ನು. ಹಾಗೆ ಬರ್ತಾ ನಾನು PUC ಆದಮೇಲೆ ಅಂದರೆ ಭಾಷೆಯ ಪ್ರೀತಿ ನನ್ನಲ್ಲಿ ಯಾವಾಗಲೂ ಇತ್ತು. ಹೀಗಾಗಿ ಕನ್ನಡ ಭಾಷೆಯ ನಂತರ ನಾವು ಸಾಹಿತ್ಯಿಕವಾದಂಥ ಪುಸ್ತಕಗಳನ್ನ ಓದ್ತಾನೆ ಹೋಗ್ತಾ ಇದ್ವಿ. ಹಾಗೆ ಇದನ್ನು ಕೂಡ ಓದೋಣ, ಇಂಗ್ಲೀಷನ್ನು ಒಂದು ಸ್ವಲ್ಪ ಓದೋಣ, ಅಧ್ಯಯನ ಮಾಡೋಣ ಅಂತ ಒಂದು ಅಪೇಕ್ಷೆಯಿಂದ ನಾನು ಐಚ್ಛಿಕ ವಿಷಯವನ್ನಾಗಿ ತಗೋತೀರಾ. ಅದಾದ್ಮೇಲೆ MA ಮಾಡ್ತೀರಾ, MPhil ಮಾಡ್ತೀರಾ, M.Ed ಮಾಡ್ತೀರಾ? ಅದು ಅಂದರೆ ಸರ್ B.Ed ಆದಮೇಲೆ ನಾನು MA ಸೋಷಿಯಾಲಜಿ ಮಾಡಿದ್ದೆ ನನ್ನ ಅಕ್ಕನ ಜೊತೆ ಮೊದಲು. ಆಮೇಲೆ ನನಗೆ ಪ್ರೌಢಶಾಲಾ ಶಿಕ್ಷಕಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಅಪಾಯಿಂಟ್ ಆಗುತ್ತೆ. ಆದಮೇಲೆ ನನಗೆ ನೇರವಾಗಿ ಶಿಕ್ಷಣವನ್ನು ಪಡೆಯೋದಕ್ಕಾಗಲ್ಲ, ಬಟ್ ನನಗೆ ಕಲಿಬೇಕನ್ನೋಂಥ ಹಂಬಲ, ಇನ್ನೂ ಕೂಡ ಓದಬೇಕು ಅನ್ನುವಂಥ ಹಂಬಲ ಇವತ್ತಿಗೂ ಕೂಡ ಇರೋದರಿಂದ ನಾನು ಅಪಾಯಿಂಟ್ ಆದಮೇಲೆ ದೂರ ಶಿಕ್ಷಣದಲ್ಲೇ ನಾನು ಇವೆಲ್ಲವನ್ನು ನನ್ನ ಮುಂದಿನ ಉನ್ನತ ಶಿಕ್ಷಣ ಪಡಿತೀನಿ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಾನು ಆಗಾಗಲೇ MA ನಂದು ಸೋಷಿಯಾಲಜಿ ಮುಗಿದಿತ್ತು. ಆಮೇಲೆ ನಂದು ಅಪಾಯಿಂಟ್ ಆದಮೇಲೆ MA ಇಂಗ್ಲೀಷ್ ಮಾಡ್ಕೋತೀನಿ. ಆಮೇಲೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಆಮೇಲೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿಂದ ನಾನು M.Ed ಮಾಡಿಕೊಂಡು ಶ್ರೀ ವೆಂಕಟೇಶ್ವರ ಯೂನಿವರ್ಸಿಟಿ ತಿರುಪತಿಯಿಂದ ನಾನು MPhil ಮಾಡ್ಕೊಂಡೆ. MPhil ಯಾವ ವಿಷಯದ ಬಗ್ಗೆ ಮಾಡ್ತೀರಾ ಸರ್? MPhil M.Ed ಮೇಲೆ ನಾನು ಮಾಡಿದ್ದು. ನಮ್ಮ ಇಳಕಲ್ದಲ್ಲಿ ಏನು ವುಮೆನ್ಸ್ ಕಾಲೇಜ್ ಇದೆ ಅಲ್ಲ, ಒಂದು ಮಹಿಳಾ ಅಂದರೆ ಆ ಭಾಗದಲ್ಲಿ ಆಗಿನ ಕಾಲದಲ್ಲಿ ನಾವು 95ರಲ್ಲಿ ನಂದು PUC ಆಗಿದ್ದು. ಆ ಕಾಲದಲ್ಲಿ ಆ ಭಾಗದಲ್ಲಿ ನಮಗೆ ಗ್ರಾಮೀಣ ಪ್ರದೇಶದಿಂದ ಮಹಿಳೆಯರಿಗೆ ಶಿಕ್ಷಣ ಕೊಡೋದಕ್ಕೆ, ಬಾಲಕಿಯರನ್ನು ಕಳಿಸೋದಕ್ಕೆ ಹಿಂದೇಟು ಆಗ್ತಾ ಇದ್ದಂಥ ಕಾಲದಲ್ಲಿ ನನ್ನೂರಲ್ಲಿ ಮಹಿಳಾ ಶಿಕ್ಷಣಕ್ಕೆ ಮಹತ್ವ ಕೊಡೋದಕ್ಕೋಸ್ಕರ ಮಹಿಳಾ ವಿದ್ಯಾಲಯವನ್ನು ತೆಗೆದಾಗ, ಮಹಾವಿದ್ಯಾಲಯ ತೆಗೆದಾಗ ನನಗೆ ಅಲ್ಲಿ ಹೋಗೋದಕ್ಕೆ ಬಹಳಷ್ಟು ಸುಲಭ ಆಯಿತು. ಹೀಗಾಗಿ ನಾನು ಅಲ್ಲಿ ಹೋಗೋದು. ನನಗೆ ನೀವು ಮಹಿಳೆಯರಿಗೆ ಶಿಕ್ಷಣ ಕೊಡೋಕ್ಕೆ ಜನ ಹಿಂದೇಟ್ ಆಗ್ತಿರೋ ಅಂದಾಗ ಒಂದು ಜ್ಞಾಪಕ ಬಂತು. ಆದರೆ ನಿಮ್ಮ ಕುಟುಂಬದಲ್ಲಿ ಮಾತ್ರ ತಮ್ಮ ಅಜ್ಜಿಯರ 2 ಕ್ಲಾಸ್ವರೆಗೆ ಓದೋದು ಅಂತ ಹೇಳಿದ್ರೆ, ನಿಮ್ಮ ಕುಟುಂಬದಲ್ಲಿ ಅದಕ್ಕೆ ವ್ಯತಿರಿಕ್ತ ಅಂತ ಹೇಳ್ಬೋದಾ? ಖಂಡಿತ ಸರ್. ಯಾಕಂದ್ರೆ ನಮ್ಮ ತಾಯಿ ಮೂಲತಃ ಕರಡಿ ಅನ್ನುವಂಥ ಒಂದು ಗ್ರಾಮದಿಂದ ಬಂದವರು. ನಿಮ್ಗೆ ತುಂಬಾ ಆಸಕ್ತಿದಾಯಕ ವಿಚಾರ ಹೇಳ್ಬೇಕಂದ್ರೆ ಸರ್, ಅವಾಗಿನ ಕಾಲದಲ್ಲಿ ಮುಲ್ಕಿ ಪರೀಕ್ಷೆ ಅಂತ ಇರ್ತಿತ್ತು. ಏನದು ಮುಲ್ಕಿ ಪರೀಕ್ಷೆ ಅಂದ್ರೆ ಈಗಿಂದ 7th ಸ್ಟ್ಯಾಂಡರ್ಡ್ ಇದ್ದಂಗೆ ಸರ್. ಆ ಕರಡಿಯಿಂದ ಪರೀಕ್ಷೆ ಬಂದ ನನ್ನ ತಾಯಿಯವರು ಪರೀಕ್ಷೆಯಿಂದ ಕರಡಿಯಿಂದ ಅವರು ಹುನಗುಂದಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕೆ ಪರೀಕ್ಷೆ ಬರೆಯೋದಕ್ಕೆ ಹೋಗ್ಬೇಕಾಗಿತ್ತಂತೆ. ನನ್ನ ಅಜ್ಜಿ ಎಷ್ಟೇ ಅವರು ಶಿಕ್ಷಣ ಪ್ರಿಯರಾಗಿದ್ರು ಅಂತಂದ್ರೆ ನಮ್ಮ ತಾಯಿ ಒಬ್ಬರನ್ನೇ. ಅವಾಗೆಲ್ಲ ನನ್ನ ಕಾಲನೇ ಅಂತಂದ್ರೆ ನನ್ನ ತಾಯಿ ಕಾಲ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಅವರು ನನ್ನ ತಾಯಿಯನ್ನ ಪರೀಕ್ಷೆ ಬರೆಯೋದಕ್ಕೆ ಕರಡಿಯಿಂದ ಹುನಗುಂದಕ್ಕೆ ಕಳಿಸಿದಾಗ ಅಲ್ಲಿರೋದೆಲ್ಲ ಬಾಯ್ಸ್ ಟೀಮು. ನಮ್ಮ ತಾಯಿ ಮಾತ್ರ ಒಬ್ಬರೇ ಹುನಗುಂದಕ್ಕೆ ಹೋಗಿ ಪರೀಕ್ಷೆ ಬರೆದು ಮುಲ್ಕಿ ಪರೀಕ್ಷೆ ಪಾಸ್ ಆಗಿದ್ರು. ಅವ್ರ ಮನೆಗೇನೆ ಸರ್ಕಾರಿ ನೌಕರಿ ಹುಡುಕಾಡ್ಕೊಂಡು ಬಂದಿತ್ತು ಅನ್ನುವಂಥದ್ದನ್ನ ತುಂಬಾ ಸಲ ನಮ್ಮ ತಾಯಿ ಜ್ಞಾಪಿಸ್ಕೊಳ್ತಾ ಇದ್ರು. ಆ ಹಿನ್ನೆಲೆ ಮತ್ತು ಅಪ್ಪನೂ ಕೂಡ ಮೂಲತಃ ಶಿಕ್ಷಕರಾಗಿದ್ರು. ಮತ್ತೆ ನಾನು ಹೇಳಿದಾಗೆ ನಾನು 6ನೇ ಒಳಗಿದ್ರು ನಮ್ಮ ಮಗಳು, ಮತ್ತೆ ನನ್ನ ಅಕ್ಕಂದ್ರು ಇಬ್ರು ಟೀಚರ್ ಆಗ್ಬಿಟ್ಟಿದ್ರು. ಹೀಗಾಗಿ ನಾನು ಬರೋದಕ್ಕೆ ಕಾರಣ ಆಯ್ತು. ನಿಮಗೆ ಫಸ್ಟ್ ಜಾಬ್ ಆಗಿದ್ದು ಯಾವಾಗ ಮತ್ತೆ ಯಾವ ಸ್ಕೂಲಲ್ಲಿ? ಸರ್, ಫಸ್ಟ್ ಜಾಬ್ ನಾನಂದರೆ B.Ed ಮುಗಿದ ತಕ್ಷಣ B.Ed ಕೊನೆ ಪೇಪರು ಒಂದು ಶನಿವಾರ ನಾನು ಬರೀತೀನಿ ಪೇಪರು. ಶನಿವಾರ ಆದ ತಕ್ಷಣ ರವಿವಾರ ಒಂದ್ಬಿಟ್ಟು ಸೋಮವಾರ ನಾನು ಮತ್ತೆ ಒಂದು ಸ್ಕೂಲ್ ಜಾಯ್ನ್ ಆದೆ, ಅಂದರೆ ಲೋಕಲಲ್ಲಿ. ಅಂದರೆ ಬಿಡಲಿಲ್ಲ ನನಗೆ. ಓಣಿಲಿದ್ದಂಥ ಒಬ್ಬರು ಕಾಕ ಅವರು, ಇಲ್ಲ ನೀನು ಬರಲೇಬೇಕಮ್ಮ, ನಮ್ಮ ಸ್ಕೂಲಲ್ಲಿ ಇಂಗ್ಲೀಷ್ ಟೀಚರ್ ಇಲ್ಲ ಅಂದ್ಬಿಟ್ಟು ನಂಗೆ ಸೇರಿಸ್ಕೊಂಡಿದ್ದು 1999ರಲ್ಲಿ. ಆದರೆ ಗೌರ್ಮೆಂಟ್ ನೌಕರಿ ಅಂತ ಬಂದಿದ್ದು 2002 ಏಪ್ರಿಲ್ 5ರಲ್ಲಿ ನಾನು ಜಾಯಿನ್ ಆಗ್ತೀನಿ ಸರ್, ಒಬ್ಬ ಇಂಗ್ಲೀಷ್ ಶಿಕ್ಷಕಿಯಾಗಿ. ಹೇಗಿತ್ತು ಫಸ್ಟ್ ನೀವು ಸ್ಕೂಲ್ಗೆ ಹೋಗಿದ್ದು, ತಮ್ಮ ಪಾಠ ಮಾಡಿದ್ದು, ಆ ಕ್ಷಣಗಳು ನೆನೆಸ್ಕೊಳ್ಳೋದಾದ್ರೆ? ಸರ್, ಮೊದಲನೇ ದಿನ ನಾನು ಶಾಲೆಗೆ ಹೋದಾಗ ಆ್ಯಕ್ಚುಲಿ ನಾನು ಹೋಗಿದ್ದು ಏಪ್ರಿಲ್ 5 ಆಗಿರೋದ್ರಿಂದ ಶೈಕ್ಷಣಿಕ ಅವಧಿ ಎಲ್ಲ ಮುಗಿದು ಪರೀಕ್ಷೆ ನಡೆಯುವಂಥ ಅವಧಿ ಆಗಿತ್ತು. ಒಂದೊಳ್ಳೆ ಅನುಭವ. ಯಾಕೆಂದರೆ ನಾನು ತುಂಬ ನೆನೆಸ್ಕೋಬೇಕು ಆ ಗ್ರಾಮವನ್ನು. ಹಿರೇಬಾದ್ವಾಡ್ಗಿ ಅಂತ, ಹುನಗುಂದ ಒಂದು ತಾಲೂಕಿನಲ್ಲಿ ಬರುವಂಥ ಹಿರೇಬಾದ್ವಾಡ್ಗಿ ಅನ್ನುವಂಥ ಗ್ರಾಮ. ಅದಕ್ಕೆ ನನಗೆ ಸ್ಕೂಲಿಗೆ ಜಾಯಿನ್ ಮಾಡಿಸೋದಕ್ಕೆ ನನ್ನ ಹಿರಿಯ ಅಕ್ಕ ಬಂದಿದ್ರು. ಅದ್ರ ಜೊತೆಗೊಬ್ಬರು ಟೆಂಗುಂಟಿ ಸರ್ ಅಂತ, ನಮ್ಮದು ಮೂಲ ಊರು, ಅಪ್ಪನ ಊರು ಕೊಡಗಲಿ ಅಂತ, ಅಲ್ಲಿ ಅವರು ಒಬ್ಬರು ದೈಹಿಕ ಶಿಕ್ಷಣ ಶಿಕ್ಷಕರವರು, ಅವರು ಕೂಡ ನಾನು ಜಾಯಿನ್ ಮಾಡ್ಸೋಕೆ ಬಂದಿದ್ರು. ಬಹಳ ಪ್ರೀತಿಯಿಂದ, ಬಹಳ ಅಪ್ಯಾಯಮಾನ್ಯತೆಯಿಂದ ನನಗೆ ಆ ಊರು ನನ್ನನ್ನು ಸ್ವಾಗತ ಮಾಡ್ಕೊಳ್ತೆ. ಆ ಶಾಲೆನೂ ಕೂಡ ಹಾಗೇನೆ.
ಇವತ್ತಿನವರೆಗೂ ಕೂಡ ಅದೇ ಖುಷಿಯಿಂದ ಅದೇ ಶಾಲೆಯಲ್ಲಿ ನಾನು ಸೇವೆ ಮಾಡ್ಕೊಂಡು. ನೀವು ಟೀಚರ್ ಆಗಿದ್ದಾಗ ನಿಮ್ಮ ತಂದೆ ಕೂಡ ಟೀಚರ್ ಆಗಿ ಕೆಲಸ ಮಾಡ್ತಿದ್ರೆ ಇನ್ನು? ಇಲ್ಲ ಸರ್, ನಾನು BEd ಮಾಡೋವಾಗಲೇ ನನ್ನ ತಂದೆ ತೀರ್ಕೊಂಡಿದ್ದು. ಸರಿ. ಸೊ ಹಾಗಾಗಿ ಟೀಚರ್ ಆಗ್ತೀರಾ 25 ವರ್ಷಗಳ, ಅವಾಗಿಂದ 2002ರಿಂದ 2026ವರೆಗೂ ಟೀಚರ್ ಆಗಿ ಮಾಡ್ತಾ ಇದ್ದೀರಾ. ತೃಪ್ತಿ ತಂದಿದೆಯಾ ನಿಮಗೆ ಟೀಚರಿಂಗ್ ಕೆಲಸ? ಸರ್, ಖಂಡಿತವಾಗ್ಲೂ ಬೇರೆ ಯಾವುದೇ ವೃತ್ತಿಯವರು ತೃಪ್ತಿಯನ್ನು ಪದವನ್ನು ಬಳಸ್ತಾರೆ ಇಲ್ಲೋ ನನಗೆ ಗೊತ್ತಿಲ್ಲ. ಶಿಕ್ಷಣವನ್ನು ಪ್ರೀತಿಸುವಂಥ, ಶಾಲೆಯನ್ನು ಪ್ರೀತಿಸುವಂಥ ಮತ್ತು ಮಕ್ಕಳನ್ನು ಪ್ರೀತಿಸುವಂಥ ಯಾರೇ ಆಗಿದ್ರೂ ಕೂಡ, ಶಿಕ್ಷಕರಾಗಿದ್ರು ಅಂತಂದರೆ ಖಂಡಿತವಾಗ್ಲೂ ಈ ವೃತ್ತಿಯನ್ನು ಪ್ರೀತಿಸಲೇಬೇಕು. ನನಗಂತೂ ಅದೇ, ಎಲ್ಲರೂ ಏನಾದರೂ ಆಗ್ಬೋದು, ಮನಸ್ಸು ಮಾಡಿದರೆ ಒಬ್ಬ ಪ್ರಧಾನಿನೂ ಆಗ್ಬೋದು, ಇನ್ನೇನೋ ಆಗ್ಬೋದು. ಆದರೆ ಆಗಬೇಕಾಗಿತ್ತು ಅಂತಂದರೆ ಅದೊಂದು ಅದೃಷ್ಟ ಬೇಕು ಅಂತ ನಾನು ಯಾವಾಗಲೂ ಕೂಡ ಫೀಲ್ ಮಾಡ್ಕೊಳ್ತಾ ಇರ್ತೀನಿ. ಎಲ್ಲರಿಗೂ ಶಿಕ್ಷಕರಾಗುವಂಥ ಭಾಗ್ಯ ಸಿಗಂಗಿಲ್ಲ. ಯಾಕೆ ಬಹಳಷ್ಟು ವಿವಿಧ ವಿಷಯಗಳು ಅದರಲ್ಲಿ ಅದಾವು. ಯಾಕೆ ಅಷ್ಟು ತೃಪ್ತಿ ಕೊಟ್ಟಿದೆ ನನಗೆ ಅಂತ ನೀವು ಕೇಳೋದಾದರೆ, ಯಾರೋ ಹೆತ್ತಂಥ ಮಕ್ಕಳು ಇರ್ತಾರೆ ಸರ್. ಬೇರೆ ನಮ್ಮದು ಗ್ರಾಮೀಣ ಭಾಗ ಇರ್ತದೆ, ಸುತ್ತು ಎಲ್ಲ ಒಂದು 7-8 ಹಳ್ಳಿ ಮಕ್ಕಳೆಲ್ಲ ನನ್ನ ಶಾಲೆಗೆ ಬರ್ತಾರೆ. ಯಾರೋ ಹೆತ್ತಂಥ ಮಕ್ಕಳು ಶಿಕ್ಷಣ ಪಡೆಯೋದಕ್ಕಂತ ಬರ್ತಾರೆ. ಪಾಲಕರು ನಮ್ಮ ಮೇಲೆ ಎಷ್ಟೊಂದು ನಂಬಿ ಬಿಡ್ತಾರೆ ಅಂತಂದರೆ, ಎಷ್ಟೋ ಸಲ ಇವು ನಮ್ಮ ಮಕ್ಕಳಲ್ಲ ಮೇಡಮ್, ಇವು ನಿಮ್ಮ ಮಕ್ಕಳು, ನೀವೇನಾದರೂ ಮಾಡ್ಕೊಳ್ರಿ, ನೀವು ತಿಳಿಸಿ ಹೇಳ್ರಿ. ಇವನ್ ಅವ್ರ ಭವಿಷ್ಯದ ದೃಷ್ಟಿ ಅಂತ ಬಂದಾಗಲೂ ಕೂಡ ನೀವು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತೀವಿ, ನೀವು ಯಾವ ಕಾಲೇಜ್ ಅಂತೀರಿ ಯಾವ ಕಾಲೇಜ್ ಹಚ್ತೀವಿ, ಈ ಥರದ್ದು ಎಲ್ಲವನ್ನ ಜವಾಬ್ದಾರಿಯ ನಮಗೆ ಕೊಡ್ತಾರಲ್ಲ. ಯಾರೋ ಎತ್ತಂಥ ಮಕ್ಕಳು ತೆರೆ ಮೇಲೆ ಫೋಟೋ ಕೂಡ ನೋಡ್ತಾ ಇದೀವಿ, ಸ್ಟೂಡೆಂಟ್ಸ್ ಜೊತೆ ಇರುವಂತದ್ದು. ಸರ್, ಅದಂದ್ರೆ ಒಂದು ಮಳೆ ದಿನ. ಅದು ಮಳೆ ಅಂದ್ರೆ ನನ್ನ ಜೀವನದಲ್ಲಿ ಪ್ರೀತಿಸುವಂತ 2 ಮುಖ್ಯ ಅಂಶಗಳಂದ್ರೆ, ಒಂದು ಮಳೆ, ಇನ್ನೊಂದು ಕಾವ್ಯ. ಆ ಮಳೆ ನನ್ನ ಮಕ್ಕಳು ಬಹಳ ಹಠ ಮಾಡಿ ಬೇಡ ಅಂತ ಹೇಳಿದ್ರು, ಕೇಳಿಲ್ಲ ಅವರು. ಮಳೆಯಲ್ಲಿ ಆಟ ಆಡೋಣ ಅಂತ ಅನ್ಕೊಂಡು ಅವತ್ತು ತುಂಬಾ ಖುಷಿ ಪಟ್ಟಂತ ಒಂದು ದಿನ. ಅವ್ರು ಇವತ್ತಿಗೂ ಆ ಬ್ಯಾಚಿನ ಎಲ್ಲ ಮಕ್ಕಳು ಕೂಡ ಇವತ್ತಿಗೂ ಆ ದಿನ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ, ಬೆಟ್ಟ ಸಿಕ್ಕಾಗ ಎಲ್ಲಾನು ಕೂಡ. ಒಂದು ಒಳ್ಳೆ ವಾತಾವರಣ ನನ್ನ ಶಾಲೆಯಲ್ಲೂ ಇರೋದ್ರಿಂದ ಸರ್, ಎಲ್ಲ ಹಸಿರು ಬಹಳ ಚೆನ್ನಾಗಿ ಮಾಡಿದ್ವಿ ನಾವು ಅಲ್ಲಿ. ಒಂದು ಗ್ರಾಮೀಣ ಭಾಗ ಆದ್ರೂ ಕೂಡ, ಸರ್ಕಾರಿ ಶಾಲೆ ಆದ್ರೂ ಕೂಡ, ನೀವು ಒಂದ್ಸಲ ನಮ್ಮ ಶಾಲೆಯ ಆವರಣದೊಳಗೆ ಬಂದ್ರೆ ಒಂದಷ್ಟು ಹೊತ್ತಾದ್ರೂ ಇಲ್ಲಿ ಇರಬೇಕು ಅನ್ನುವಂಥ ಸಂತೋಷದ ಗ್ಯಾರಂಟಿಯನ್ನು ನಾವು ನಮ್ಮ ಶಾಲೆಯ ವಾತಾವರಣ ಕೊಡುತ್ತೆ ಸರ್. ಹೀಗಾಗಿ ಆ ವಾತಾವರಣ ಮತ್ತು ಆ ಊರಿನ ಎಲ್ಲ ಹಿರಿಯರ ಮತ್ತು ಮಕ್ಕಳ ಪ್ರೀತಿಯಿಂದಾಗಿ ಆ ಶಿಕ್ಷಕ ವೃತ್ತಿ ನನಗೆ ತುಂಬ ತೃಪ್ತಿಯನ್ನು ಕೊಟ್ಟಿದೆ. ಮತ್ತು ಇಂಗ್ಲೀಷ್ ಭಾಷಾ ಶಿಕ್ಷಕಿಯಾಗಿ ನಾನು ಹೇಳೋದಾದರೆ, ನನ್ನ ತಾಲೂಕಲ್ಲಿ ಮತ್ತು ನನ್ನ ಜಿಲ್ಲೆಯಲ್ಲಿರುವಂಥ ನಮ್ಮ ಶಾಲಾ ಶಿಕ್ಷಕರ ಸಮೂಹ ಏನಿದೆ ಇಂಗ್ಲೀಷ್ ಭಾಷೆದು, ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀವಿ. ಏನಾದರೂ ತೊಂದರೆ ಬಂದಾಗ ಅಥವಾ ವಿಷಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಬಂದಾಗ ಪರಸ್ಪರ ಚರ್ಚೆ ಮಾಡ್ಕೊಳ್ಳೋದ್ರ ಮೂಲಕ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಜ್ಞಾನವನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಹೀಗಾಗಿ ಖಂಡಿತವಾಗ್ಲೂ 100% ನನಗೆ ನನ್ನ ಶಿಕ್ಷಕ ವೃತ್ತಿ ತೃಪ್ತಿಯನ್ನು ಕೊಟ್ಟಿದೆ ಸರ್. ಈ ಸುದೀರ್ಘ ಶಿಕ್ಷಕ ವೃತ್ತಿಯಲ್ಲಿ ಯಾವ್ದಾದ್ರು ಕೆಲವು ಘಟನೆಗಳನ್ನು ಜ್ಞಾಪಿಸ್ಕೊಳ್ಳೋದಾದ್ರೆ, ಭಾಳ ಖುಷಿ ಕೊಟ್ಟಿದ್ದು ಆ ಥರ ಘಟನೆಗಳನ್ನ ಜ್ಞಾಪಿಸ್ಕೊಳ್ಳೋದಾದ್ರೆ? ಸಾಕಷ್ಟು ಇದಾವೆ ಸರ್. ಅಸಂಖ್ಯಾತ ನೆನಪುಗಳು, ಸವಿ ನೆನಪುಗಳು ನನ್ನ ಇಡೀ ಶಿಕ್ಷಕ ವೃತ್ತಿಯಲ್ಲಿ ಅದಾವೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ನಿಮ್ಗೆ ವಿಷಯ ಹೇಳಬೇಕು ಅಂತಂದರೆ, ನಾನು ಇಡೀ 24.5 ವರ್ಷದ ಶಿಕ್ಷಣ ವೃತ್ತಿಯನ್ನು ನಾನು ಒಂದೇ ಒಂದು ಶಾಲೆಯಲ್ಲಿ ಮಾಡಿದ್ದೀನಿ ಸರ್. ಒಂದೇ ಊರಲ್ಲಿ ಒಂದೇ ಶಾಲೆಯಲ್ಲಿ. ಇವತ್ತಿಗೂ ಕೂಡ ನನಗೆ ಆ ಶಾಲೆ ಬೇಜಾರಾಗಿಲ್ಲ, ಆ ಊರು ಬೇಜಾರಾಗಿಲ್ಲ, ಮತ್ತು ಆ ಊರಿನವರಿಗೆ ನಾನು ಕೂಡ ಬೇಜಾರಾಗಿಲ್ಲ ಅನ್ನುವಂಥದ್ದು. ಅಷ್ಟು ಪ್ರೀತಿಯಿಂದ, ಅಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಕೊಡಗಲಿ ಮೇಡಮ್ ಅಂದರೆ ಮನೆ ಮಗಳ ಥರ. ಪ್ರತಿಯೊಂದು ಮನೆ ನಾನು ಹೇಳ್ತಿರ್ತೀನಿ, ನಾನು ಇಳ್ಕಲ್ ನಂದು ಒಂದು ತವರು ಮನೆ ಆದರೆ ಹಿರೇಬಾದವಾಡಿಗೆ ಇನ್ನೊಂದು ತವರು ಮನೆ. ಇದು ನನ್ನ ಶಾಲೆ ಎಂಟ್ರೆನ್ಸ್ ಸರ್ ಇದು ಅಂತ ಹೇಳ್ತಾ ಇರ್ತೀನಿ ನಾನು. ಅಲ್ಲಿ ಸಿಗುವಂಥ, ಅಲ್ಲಿ ಸಿಕ್ಕಂಥ ಪ್ರೀತಿ ಇದೆಯಲ್ಲ, ಅದು ಬಹಳಷ್ಟು ದೊಡ್ಡದು ಸರ್, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಪ್ರತಿಯೊಂದು ಮನೆಗೆ ಹೋದಾಗಲೂ ಕೂಡ ಅವ್ರು ನಮ್ಮ ಮಗಳಂತ ಟ್ರೀಟ್ ಮಾಡ್ತಾರಲ್ಲ, ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಆಮೇಲೆ ಈ ಶಿಕ್ಷಕ ವೃತ್ತಿ ಅಂತ ಬಂದಾಗ ಸರ್, ನಮ್ಮ ಮಕ್ಕಳು ಸಾಧನೆ ಮಾಡ್ತಾರೆ. ಶಾಲೆಯಲ್ಲಿ ಇದ್ದಾಗಿರ್ಬೋದು ಅಥವಾ ಶಾಲೆಯಿಂದ ಬಿಟ್ಟು ಹೋದ್ಮೇಲೆ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದಾಗ ನಮಗಿಂತೂ ಉನ್ನತವಾದಂಥ ಸಾಧನೆ ಮಾಡಿದಂಥ ಕ್ಷಣಗಳಿರ್ತಾವಲ್ಲ, ಅದು ಬಹಳಷ್ಟು ನಮಗೆ ನೆನಪಿನಲ್ಲಿ ಉಳಿಯುವಂಥದ್ದು. ಆಮೇಲೆ ನನ್ನ ಮಕ್ಕಳು ಕೆಲವೊಂದಷ್ಟು ಜನ ಸೈನಿಕರಾಗಿ ಹೋಗ್ತಾರೆ ಸರ್. ಆ ಕ್ಷಣ ಇದೆಯಲ್ಲ, ಅದು ನಮ್ಗೆ ಎದೆನ ತುಂಬಿಸಿಬಿಡ್ತೈತಿ ಅಂತ ಅನ್ನುವಂಥದ್ದು. ಯಾಕಂದರೆ ಸಾಕಷ್ಟು ಒಂದು 5-6 ವಿದ್ಯಾರ್ಥಿಗಳು ನನ್ನ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ದೇಶದ ಗಡಿ ರಕ್ಷಕರ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇದು ಒಂದು ಹೆಮ್ಮೆ ಏನು ಅಂತಂದರೆ ಸರ್, ಅವೆಲ್ಲ ನಮ್ಗೆ ಇಷ್ಟಿತ್ರ ನಾವೆಲ್ಲ ಹಿಂಗೆ ತಲೆ ಎತ್ತಿ ಅವ್ರು ನೋಡಬೇಕು. ಅಷ್ಟು ತಲೆ ಎತ್ತಿ ನೋಡುವಂಥ ಸೈನಿಕರು ಕೂಡ ಅಪರೂಪಕ್ಕೆ ಊರಿಗೆ ಬಂದಾಗ ಖಂಡಿತವಾಗ್ಲೂ ನನ್ನ ಮನೆಗೆ ಬಂದು, ನನ್ನ ತಾಯಿ ಇರೋರಿಗೆ, ನನ್ನ ತಾಯಿ ಇದ್ದಾಗಲೂ ಕೂಡ ನನ್ನ ಮನೆಗೆ ಬಂದು ಹಣ್ಣು ಅದನ್ನೆಲ್ಲ ತೊಗೊಂಡು ಬಂದು ಹಣ್ಣುಗಳನ್ನು ಕೊಟ್ಟು ವಾಪಸ್ ಹೋಗುವಾಗ ಅಷ್ಟು ದೊಡ್ಡ ದೇಹ ನಮ್ಮ ಮುಂದೆ ತಲೆ ಬಾಗುತ್ತಲ್ಲ ಸರ್, ಅದು ಏನು ಗೊತ್ತಿಲ್ಲ, ಎಷ್ಟೊಂದು ಮನಸ್ಸು ತುಂಬಿ ಬರುತ್ತೆ ಅಂತಂದರೆ, ಎಷ್ಟು ದೊಡ್ಡವನಾದರೂ ನನ್ನ ಮಗುನೇ ಇಲ್ಲ ಅನ್ನುವಂಥ ಫೀಲ್ ಬರುತ್ತೆ ನೋಡಿ. ಅದು ತುಂಬ ಸ್ಮರಣೀಯವಾದಂಥ ಕ್ಷಣಗಳಾಗ್ತವೆ. ಇಂಥ ಸಾಕಷ್ಟು ಕ್ಷಣಗಳನ್ನು ನಾವು
ಶಿಕ್ಷಕ ವೃತ್ತಿಯಲ್ಲಿ ರೋಚಕ ಕ್ಷಣಗಳನ್ನು, ಸಾರ್ಥಕ ಕ್ಷಣಗಳನ್ನು ನಾವು ಅವಿಸ್ಮರಣೀಯವಾಗಿ ನೆನಪಿಟ್ಟುಕೊಳ್ಳಕ್ಕೆ ಸಾಧ್ಯ. ಸೊ ಶಿಕ್ಷಕ ವೃತ್ತಿ ಪಡ್ಕೊಂಡಿದ್ದು ಸಾರ್ಥಕ ಅಂತ ಖಂಡಿತವಾಗ್ಲೂ ತೃಪ್ತ ಭಾವದಲ್ಲಿ ತಾವಿದ್ದೀರಾ. ಹೌದು, ಖಂಡಿತವಾಗ್ಲೂ. ಹಾಗೆ ತಮ್ಮ ಸಾಹಿತ್ಯದ ಬಗ್ಗೆ ಬರೋದಾದ್ರೆ ತಮಗೆ ಸಾಹಿತ್ಯ ಬರಿಬೇಕು, ಕವಿತೆಗಳನ್ನ ರಚಿಸಬೇಕು ಅಂತ ಆಸಕ್ತಿ ಬಂದಿದ್ದು ಯಾವಾಗ? ಸರ್, ನೆನಪು ಮಾಡ್ಕೊಳ್ಳೋದಾದರೆ ನಾನು ಮೊದಲ ಕವಿತೆ ಬರೆದಿದ್ದು ನಾನು 7ನೇ ತರಗತಿಯಲ್ಲಿದ್ದಾಗ ಒಂದು ಕವಿತೆ ಬರೆದೆ, ಹುಡುಗ ಅಂತ ಅದರದ್ದು ಶೀರ್ಷಿಕೆ. ಮೊದಲನೇ ಕವಿತೆ ಅದನ್ನು ಬರೆದು ಆಮೇಲೆ ಹೈಸ್ಕೂಲಲ್ಲಿರುವಾಗ ಒಂದು 3-4 ಕವಿತೆಗಳನ್ನು ನಾನು ಬರೆದೆ. ಆಮೇಲೆ PU ಬಂದಮೇಲೆ ಒಂದಷ್ಟು ಕವಿತೆಗಳನ್ನು ಬರಿತೀನಿ. ಆಮೇಲೆ ಒಂದು ಗ್ಯಾಪ್ ಆಗುತ್ತಲ್ಲ, ಅದು ಲಾಂಗ್ ಗ್ಯಾಪ್ ಆದಮೇಲೆ 2012ರಿಂದ ನಾನು ತುಂಬ ಗಂಭೀರವಾಗಿ ಸಾಹಿತ್ಯವನ್ನು ಪರಿಗಣನೆ ಮಾಡಿಕೊಂಡು ಓದೋದಂತೂ ನಿರಂತರವಾಗಿ ಇದ್ದೇ ಇದೆ ಸರ್. ಇರೋವರೆಗೂ ಕೂಡ ಓದ್ತೀನಿ ಅನ್ನುವಂಥದ್ದು ನಂದು ಅದು ನನ್ನ ರಕ್ತದಲ್ಲೇ ಬಂದ್ಬಿಟ್ಟಿದೆ, ಓದಿನ ಪ್ರೀತಿ. ಓದುವುದು ನಿರಂತರವಾಗಿರೋದ್ರಿಂದ ಆ ನಂತರ ನಾನೇನು 2012 ನಂತರ ನಾನು ಬರವಣಿಗೆಯಲ್ಲಿ ತೊಡಗಿಸ್ಕೊಂಡೆ. ಅಲ್ಲಿಂದ ನಂದು ನಿರಂತರವಾಗಿ ಸಾಹಿತ್ಯದೊಂದಿಗೆ ನಂದು ಒಡನಾಟ ಬಂದಿದೆ ಅಂತ ಹೇಳ್ಬೋದು. ಆ ಬರೆಯುವ ಪ್ರೀತಿ ಇದೆಯಲ್ಲ ಸರ್, ಅದು ಕೊಡುವಂಥ ಒಂದು ಖುಷಿ, ಆ ಓದು ಮತ್ತು ಬರಹದ ಖುಷಿ ಇದೆಯಲ್ಲ, ಅದು ನಮ್ಗೆ ಬೇರೆ ಎಲ್ಲೂ ಸಿಗಂಗಿಲ್ಲ. ಹೀಗಾಗಿ ಒಂದೊಂದು ಸಲ ಆ ಓದು ಮತ್ತು ಬರಹವನ್ನು ಪ್ರೀತಿಸೋದ್ರಿಂದ ಒಂದಷ್ಟು ಭೌತಿಕ ಸಂಗತಿಗಳು ನಮ್ಮನ್ನು ಅಟ್ರಾಕ್ಟ್ ಮಾಡೋದೇ ಇಲ್ಲ ಕೊನೆಯವರೆಗೂ ಕೂಡ ಅನ್ನುವಂಥದ್ದು. ಅಷ್ಟು ಖುಷಿಯ ಕ್ಷಣಗಳನ್ನು ಅವತ್ತು 7ನೇ ತರಗತಿಯಲ್ಲಿ ಬರೆದಂಥ ಒಂದು ಕವಿತೆಯಿಂದ ಆರಂಭಗೊಂಡಂಥ ನನ್ನ ಒಂದು ಜರ್ನಿ ಈಗ 6 ಪುಸ್ತಕಗಳನ್ನು ಪ್ರಕಟ ಮಾಡಿ 1-2 ಪುಸ್ತಕಗಳು ಈಗ ಪ್ರಕಟಣೆಗೆ ಹೋಗಿವೆ. ಇನ್ನೂ ಒಂದಷ್ಟು ಯೋಜನೆಗಳು ಇದ್ದಾವೆ ಸರ್. ಈಗ ಹುಡುಗ ಅಂತ ಹೇಳಿದ್ರಿ, ಆರಂಭ ಬರೆದಿದೆ, ಏನು ಜ್ಞಾಪಕ ಇದೆ ಯಾವ್ದಾರ ಸಾಲದ್ರಲ್ಲಿ? ಅದೇನೋ ಅಂದರೆ ಇದೆ ಸರ್, 1-2 ಲೈನ್ ಹೇಳೋದಾದ್ರೆ ಅದೇ ಅವನ ಹೆಸರು. ಅಂದ್ರೆ ಅವಾಗೆಲ್ಲ ಏನು ಗೊತ್ತಿರಲಿಲ್ಲ ಕವಿತೆ ಅಂದರೆ ಪ್ರಾಸ ಇದ್ರೆ ಕವಿತೆ ಅನ್ನುವಂಥದ್ದು ಒಂದು ಇದು ಇರ್ತಲ್ಲ ಚಿಕ್ಕವಳಿದ್ದಾಗ. ಅವನ ಹೆಸರು ಅಜಯ್, ಎಲ್ಲದರಲ್ಲೂ ವಿಜಯ್, ಈ ಥರ ಏನೋ ಒಂದು. ಇನ್ನಷ್ಟು ತಮ್ಮ ಕವಿತೆ, ಕವನ, ಸಾಹಿತ್ಯದ ಬಗ್ಗೆ ಮಾತನಾಡೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದ ಸಣ್ಣ ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ. ವೀಕ್ಷಕರೇ, ಶುಭೋದಯ ಕರ್ನಾಟಕದಲ್ಲಿ ಈಗ ಒಂದು ಸಣ್ಣ ವಿರಾಮ. ಮಕ್ಕಳಿಗೆ ಬೇಸಿಗೆ ರಜೆಯ ಬೆಸ್ಟ್ ಆಕ್ಟಿವಿಟಿ ಅಡುಗೆ ಮಾಡೋದೇ ಯಾಕಾಗಬಾರ್ದು? ಏನು ಚೆನ್ನಾಗಿದೆ, ಸ್ವಲ್ಪ ಅದಕ್ಕೆ ನನಗೆ ಅಡುಗೆಯಲ್ಲಿ ಸ್ವಲ್ಪ ಇದೆ. ನಿಮ್ಮ ಕೇಳಿ ಆಶ್ಚರ್ಯ ಆಗ್ತದೆ. ನಮ್ಮ ಆಹಾ ಎಂತ ರುಚಿಯಲ್ಲಿ ಚಿಣ್ಣರ ಲೋಕದ ಚಿನಕುರುಳಿಯ ಕೈ ರುಚಿಯ ಕರಾಮತ್ತು. ಹಾಡೋದಕ್ಕೂ ಅಡ್ಗೆ ಮಾಡೋದಕ್ಕೂ ಸೈ ಅನ್ನೋ ಕೋಗಿಲೆ ಮರಿ ಇವಳು. ಈ ಅಮ್ಮ ನಾನು 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 ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ. ಕುಕಿಂಗ್ ಪ್ರೋಸೆಸ್ ತುಂಬಾನೇ ಕಮ್ಮಿ, ಒಗ್ಗರಣೆಗೊಂದೇ ನಾವು ಕುಕ್ ಮಾಡೋದು ಅಷ್ಟೇ. ಸೀಸನಲ್ ಸ್ಪೆಷಲ್ ಮಾವಿನಕಾಯಿಯ ತಂಬುಳಿ, ರೋಸ್ ಮಿಲ್ಕ್ ಶೇಕ್ ರೆಸಿಪಿಗಾಗಿ ತಪ್ಪದೇ ವೀಕ್ಷಿಸಿ. ಇದೇ ಶನಿವಾರ ಮೇ 2ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ. ನಮಸ್ಕಾರ ವೀಕ್ಷಕರೇ, ವಿರಾಮ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಬನ್ನಿ ಮಾತುಕತೆಯನ್ನು ಮುಂದುವರಿಸೋಣ ಮುರ್ತುಜಾ ಬೇಗಂ ಅವರೊಂದಿಗೆ. ತಮ್ಮ ಸಾಹಿತ್ಯದ ಬಗ್ಗೆ ನಾವು ಬಂದಿದ್ವಿ. ಆರಂಭದಲ್ಲಿ ತಮ್ಮ ಕವಿತೆ, ಕವನಗಳು ಸ್ಥಳೀಯ ಪತ್ರಿಕೆಗಳಲ್ಲಿ, ಮ್ಯಾಗ್ಝಿನ್ಗಳಲ್ಲಿ ಕೂಡ ಪ್ರಕಟ ಆಗುತ್ತೆ. ಅದ್ರ ಬಗ್ಗೆ ಯಾವ ಮ್ಯಾಗ್ಝಿನಲ್ಲಿ ಪ್ರಕಟ ಆಗಿತ್ತು? ಸರ್, ನಾನು ಹೈಸ್ಕೂಲಲ್ಲಿ ಓದಬೇಕಾದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿದ್ಯಮಾನ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ಆ ಪತ್ರಿಕೆಯಲ್ಲಿ ನಂದು ಮೊದಲ ಕವಿತೆ ಹುಡುಗ ಪ್ರಕಟ ಆಗುತ್ತೆ. ಅದಾದಮೇಲೆ ವಾಕಿಂಗ್ ಮತ್ತು ಟಾಕಿಂಗ್ ಅಂತ ಒಂದು ಕವಿತೆ ಬರಿತೀನಿ, ಅದು ಕೂಡ ಅಲ್ಲಿ ಪ್ರಕಟ ಆಗುತ್ತೆ. ಅದರ ನಂತರ ನಾನು ಕಾಲೇಜ್ ಹಂತಕ್ಕೆ ಹೋದಾಗ ಅಲ್ಲಿನೂ ಕೂಡ ಈ ನಮ್ಮ ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಕವನಗಳು ಪ್ರಕಟ ಆಗ್ತವೆ. ಅದರ ಜೊತೆಗೆ ನಮ್ಮ ಕಾಲೇಜಿನ ಮ್ಯಾಗಝಿನ್ ಇರ್ತಿದ್ವಲ್ಲ ಸರ್, ಅಲ್ಲಿನೂ ಕೂಡ ಪ್ರಕಟ ಆಗೊಳ್ತಾವೆ. ಹಾಗೆ ಅಸಂಖ್ಯಾತ ಕವಿಗೋಷ್ಠಿಗಳಲ್ಲಿ, ಅದು ಜಿಲ್ಲಾ ಮಟ್ಟದಾಗಿರ್ಬೋದು, ರಾಜ್ಯ ಮಟ್ಟದಾಗಿರ್ಬೋದು, ತಾವು ಭಾಗವಹಿಸಿದ್ದೀರಾ. ತಮ್ಮ ಕವಿತೆಗಳಲ್ಲಿ ವಾಚನ ಮಾಡಿದ್ದೀರಾ. ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಿ? ಸಾಕಷ್ಟು, ಸುಮಾರು ಇತ್ತೀಚೆಗಂತೂ ಸಾಕಷ್ಟು ರಾಜ್ಯ ಮಟ್ಟದ ಕವಿಗೋಷ್ಠಿಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಸರ್. ಇತ್ತೀಚೆಗೆ ಇಲ್ಲೇ ಬೆಂಗಳೂರಲ್ಲಿ ನಡೆದಂಥ ಕರ್ನಾಟಕ ಲೇಖಕಿಯರ ಸಂಘದ ಒಂದು ಸಮ್ಮೇಳನದಲ್ಲಿ ಆಗಿರ್ಬೋದು, ನಾನೊಂದು ಕವನವನ್ನು ವಾಚನ ಮಾಡ್ತೇನೆ. ಅದರ ಜೊತೆಗೆ ಇದೇ ವರ್ಷದಲ್ಲಿ ನಡೆದಂಥ ಕಾವ್ಯ ಸಂಜೆ ಅವರಿಂದ ನಡೆದಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾವ್ಯಗೋಷ್ಠಿ ನಡೆಯುತ್ತೆ, ಅಲ್ಲಿನೂ ಕೂಡ ನಾನು ವಾಚನವನ್ನು ಮಾಡಿದ್ದೀನಿ. ಮತ್ತು ದಸರಾ ಕವಿಗೋಷ್ಠಿಯಲ್ಲೂ ಕೂಡ ಈ ಬಾರಿ ನಾನು ಆಯ್ಕೆಯಾಗಿದ್ದೆ, ಅಲ್ಲಿನೂ ನನ್ನ ಕವನ ವಾಚನ ಮಾಡಿದ್ದೀನಿ. ಹೇಗಿತ್ತು ಬಾಗಲಕೋಟೆಯಿಂದ ಬಂದು ಮೈಸೂರಿನ ದಸರಾದಲ್ಲಿ ಕವಿತೆ ವಾಚನ ಮಾಡಿದ್ದು? ಅದು ಕೂಡ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಸರ್. ಯಾಕಂದರೆ ಪ್ರತಿಯೊಬ್ಬರ ಬರೆಯುವಂಥ ಕವಿಗಳ ಕನಸು ಬಹುಶಃ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಒಂದ್ಸಲ ನಾವು ದಸರಾ ಕವಿಗೋಷ್ಠಿಯಲ್ಲಿ ಓದಬೇಕು, ಮೈಸೂರಿಗೆ ಹೋಗಬೇಕು ಅನ್ನುವಂಥದ್ದು. ನನಗೂ ಕೂಡ ಅವಕಾಶ ಬಂದಾಗ, ಅದೇ ನಮ್ಮ ಕಡೆ ಹೇಳ್ತಾರೆ
ಅವಕಾಶ ಬಂದಾಗ ಸಾವಕಾಶ ಮಾಡಬಾರ್ದು ಅಂತ ಅಂದರೆ ಅಷ್ಟೊಂದು ಖುಷಿಯಿಂದ ಸಂಭ್ರಮದಿಂದ ನಾನು ಕೂಡ ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ನಡೆದಂಥ 5 ಕವಿಗೋಷ್ಠಿಗಳಲ್ಲಿ ಪ್ರಬುದ್ಧ ಕವಿಗೋಷ್ಠಿಗೆ ನಾನು ಸೆಲೆಕ್ಟ್ ಆಗಿದ್ದೆ, ಮೇನ್ ಕವಿಗೋಷ್ಠಿಗೆ. ಅಲ್ಲಿ ನಾನು ನನ್ನ ಒಂದು ದೇವರ ಮೇಲೆ ದಾವೆ ಅನ್ನುವಂಥ ಕವಿತೆ ವಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯದ ಪಠ್ಯಕ್ಕೆ ಆಯ್ಕೆಯಾಗಿದೆ ಸರ್, ಬಿಕಾಮ್ 3ನೇ ಸೆಮಿಸ್ಟರ್ಗೆ. ಆ ಕವಿತೆಯನ್ನು ನಾನು ವಾಚನ ಮಾಡಿದಾಗ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾ ಗಂಟಿ ಅವರು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ತುಂಬ ಘಟಾನುಘಟಿ ಕವಿಗಳೆಲ್ಲ ಅಲ್ಲಿ ಇದ್ರು. ಎಲ್ಲರೂ ಕೂಡ ಕವಿತೆಯ ಬಗ್ಗೆ ಮೆಚ್ಚುಗೆ, ಮೊದಲೇ ಭಾಗವಹಿಸಿದ್ದು ಒಂದು ಸಂತೋಷ ಒಂದು ಕಡೆ, ಆದರೆ ಕವಿತೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂಥದ್ದು ನನ್ನ ಸಂತೋಷವನ್ನು ಇಮ್ಮಡಿಗೊಳಿಸಿತ್ತು ಅಂತ ಹೇಳ್ಬೋದು. ಇತ್ತೀಚೆಗೆ ಎಷ್ಟೊಂದು ಸಾಹಿತ್ಯ ಸಮ್ಮೇಳನ, ಅದು ರಾಜ್ಯ ಮಟ್ಟ ಆಗ್ಬೋದು, ಜಿಲ್ಲಾ ಮಟ್ಟ ಆಗ್ಬೋದು, ತಾಲೂಕು ಮಟ್ಟದಲ್ಲಿ ನಡೀತಾ ಇದೆ, ಅದನ್ನು ತುಂಬ ಕಾರ್ಯಕ್ರಮಗಳು ಹೆಚ್ಚಾಗ್ತದೆ. ಆದರೆ ಕವಿಗೋಷ್ಠಿಗೆ ಸೇರುವಂಥ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ಅನಿಸ್ತದೆ ನಿಮಗೆ? ಖಂಡಿತವಾಗ್ಲೂ ಸರ್, ಅದು ಒಂದು ದುರಾದೃಷ್ಟ ಅಂತಾನೆ ಕರಿಬಹುದು. ಈ ಸಾಹಿತ್ಯ ಓದುವುದು ಮತ್ತು ಬರೆಯುವುದು ಇದರ ಜೊತೆಗೆ ಈ ಕಾರ್ಯಕ್ರಮಗಳು, ಅದು ವಿಶೇಷವಾಗಿ ಕವಿಗೋಷ್ಠಿ ಅಂತ ಇದ್ದಾಗ ಬೆರಳೆಣಿಕೆ ಕೇಳುಗರಿರ್ತಾರೆ. ಅದು ಒಂದು ರೀತಿ ಖೇದಕರವಾದಂಥ ಸಂಗತಿ ಅಂತ ಹೇಳ್ಬೋದು. ಅದೇ ನನಗೆ ಯಾವಾಗಲೂ ತುಡಿತಾ ಇರೋದು ಏನು ಅಂತಂದ್ರೆ, ಕಾವ್ಯವನ್ನು ಸೃಷ್ಟಿಸುವಂಥ ಜನಾಂಗವನ್ನು ಮುಂದೆ ನಾವು ಆ ಒಂದು ಅವಕಾಶವನ್ನು ಕೊಡಬೇಕಾಗಿದೆ. ಮಕ್ಕಳಲ್ಲಿ ಕಾವ್ಯ ಪ್ರೀತಿಯನ್ನು ಬೆಳೆಸಬೇಕಾಗಿದೆ ಅನ್ನುವಂಥದ್ದು. ಯಾಕೆಂದರೆ ಅದು ಕಾವ್ಯ ಅನ್ನುವಂಥದ್ದು ಅದು ನಮಗೆ ಮನಸ್ಸಿಗೆ ಕೊಡುವಂಥ ತೃಪ್ತಿ ಇದೆಯಲ್ಲ ಸರ್, ಬಹುಶಃ ಈ ಭೌತಿಕ ಜಗತ್ತಿನ ಎಲ್ಲೂ ಸಿಗಂಗಿಲ್ಲ. ಆ ಒಂದು ಕಾವ್ಯದ ಬಗೆಗಿನ ಮಹತ್ವವನ್ನು ನಾವು ಹೇಳಬೇಕಾಗಿದೆ. ತುಂಬ ಸಲ ಕವಿಗೋಷ್ಠಿಗಳಲ್ಲಿ ಹೋದಾಗ ಅನ್ಸೋದೇನು ಅಂತಂದರೆ, ಕವಿಗಳ ಸಂಬಂಧಿಕರಿರ್ತಾರೆ ಅಥವಾ ಕವಿಗಳ ಮಿತ್ರರಿರ್ತಾರೆ, ಕಾವ್ಯಾಸಕ್ತಿಯಿಂದ ಅಂತಾನೆ ಬರುವಂಥವರ ಸಂಖ್ಯೆ ಇತ್ತೀಚೆಗೆ ಕ್ಷೀಣಿಸ್ತಾ ಇದೆ ಅಂತ ಹೇಳ್ಬೋದು. ಆದರೂ ಕೂಡ ಆಶಾದಾಯಕ ಸಂಗತಿ ಏನು ಅಂತಂದರೆ, ನಾನು ಕೆಲವೊಂದು ಕಡೆ ರಾಜ್ಯ ಮಟ್ಟದ ಕಾರ್ಯಕ್ರಮಗಳಿಗೆ ಹೋದಾಗ ಈಗಿನ ಒಂದಷ್ಟು ಯುವಕರು, ಕಾಲೇಜು ಯುವಕರೆಲ್ಲ ಸೇರಿಕೊಂಡು ಅವರೆಲ್ಲನೂ ಕೂಡ ಬರೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಲ್ಲಿ ವಾಚನ ಮಾಡುವಂಥ ಪ್ರಯತ್ನ ಮಾಡ್ತಾರೆ, ಅಥವಾ ನಮ್ಮ ಅನುಭವಗಳನ್ನ ಕೇಳುವಂಥ ಪ್ರಯತ್ನ ಮಾಡ್ತಾರೆ. ಈ ಥರ ಕಾವ್ಯ ಕಮ್ಮಟ, ನಾನು ಕುಪ್ಪಳ್ಳಿಗೆ ಅದೆಲ್ಲ ಕಾವ್ಯ ಕಮ್ಮಟಕ್ಕೆ ಹೋದಾಗ ಅಲ್ಲಿ ಬರುವಂಥ ಈಗಿನ ಮಕ್ಕಳು ಒಂದು ಉತ್ಸಾಹ ನೋಡಿದಾಗ ಎಲ್ಲೋ ಒಂದು ಕಡೆ ಆಶಾದಾಯಕ, ಓಕೆ ಮಾಡ್ಬೋದು, ಅಥವಾ ನಾವು ಕೂಡ ಒಬ್ಬ ಕವಿತ್ರಿಯಾಗಿ ಅಥವಾ ಸಾಹಿತ್ಯಾಗಿದ್ದುಕೊಂಡು ಶಿಕ್ಷಕರಾಗಿದ್ದುಕೊಂಡು ಕೂಡ ಮುಂದಿನ ನಮ್ಮ ಮಕ್ಕಳಿಗೆ ಅದರ ಬಗ್ಗೆ ಆಸಕ್ತಿ ಉಂಟು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಕಳಕಳಿ ಸರ್. ನಿನ್ನೆ ಬಂದ ಮಳೆಗೆ ಅಲ್ಲ, ನಿನ್ನೆ ಬಂದಂತ ಮಳೆಗೆ ತಾವು ಸಾಕ್ಷಿಯಾಗಿದ್ದೀರಾ, ಬಾಗಲಕೋಟೆ ನಿನ್ನೆ ಬಂದಿದ್ದೀರಾ, ಆದ್ರೆ ತಾವು ಒಂದು ಬರ್ದಿದ್ದೀರಾ ಮೊನ್ನೆ ಬಂದ ಮಳೆಗೆ ಅಂತ. ಸೊ ಅದ್ರ ಬಗ್ಗೆ ಮಾತಾಡ್ತಾ, ಮೊದಲ ಪ್ರಕಟಿತ ಕೃತಿ? ಹೌದು ಸರ್, ಅದು ಮೊದಲ ಪ್ರಕಟಿತ ಕವಿತೆ. ಅದು ಈಗಾಗಲೇ ಹೇಳ್ದಂಗೆ ಮಳೆ ಅನ್ನುವಂಥದ್ದು ನನಗೆ ಯಾವಾಗಲೂ ಜೀವ ಪ್ರೀತಿಯ ಸಂಗತಿ. ಅದು ತುಂಬಾ ಮಳೆಯನ್ನು ಇಷ್ಟಪಡುವಂತಹ ನಾನು, ಏನಂದ್ರೆ ಆ ಮಳೆ ಬಗ್ಗೆ ಸುಮಾರು ಕವಿತೆಗಳನ್ನು ಬರೆದಿದ್ದು. ಇದು ನನ್ನ ಮೊನ್ನೆ ಬಂದೆ ಮಳೆಗೆ ಅನ್ನುವಂಥದ್ದು ಮೊಟ್ಟ ಮೊದಲ ಕವಿತಾ ಸಂಕಲನ, 2012ರಲ್ಲಿ ಬರುತ್ತೆ. ಈ ಪುಟ್ಟ ಕವಿತಾ ಸಂಕಲನ ಏನಿದೆ ಸರ್, ನನಗೆ ನನ್ನ ಜೀವನದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಯಾಕೆ ಅಂತಂದರೆ, ನನ್ನ ಮೊದಲ ಪ್ರಕಟಿತ ಕೃತಿ ಇದಾಗಿರುತ್ತೆ. ನಾನು ಅಂದ್ಕೊಂಡಿರ್ತೀನಿ ಇನ್ನೂ ಬಾಲಿಶ ಇರ್ಬೋದು ಅಥವಾ ಯಾವ ಹಂತದಲ್ಲಿ ಯಾವಾಗ ಗೊತ್ತಿಲ್ಲ ಅಂತ. ಆದರೆ ಸಂತೋಷ ಏನು ಅಂತಂದರೆ, ಈ ಕೃತಿ ನನಗೆ ಬಹಳಷ್ಟು ಹೆಸರನ್ನು ತಂದುಕೊಡುತ್ತೆ ಸರ್. ಯಾಕೆ ಅಂತಂದರೆ, ದ ರಾ ಬೇಂದ್ರೆ ರಾಷ್ಟ್ರೀಯ ಪ್ರತಿಷ್ಠಾನದಿಂದ ಈ ಕೃತಿಗೆ ದ ರಾ ಬೇಂದ್ರೆ ಗ್ರಂಥ ಬಹುಮಾನ ಬರುತ್ತೆ. ಅದರ ಜೊತೆಗೆ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಈ ಕೃತಿ ಪಡ್ಕೊಳ್ಳುತ್ತೆ. ಅವಾಗ ನನಗೆಲ್ಲ ಹಿಂಗೆ ಕೈಯಲ್ಲಿ ಹಿಡ್ಕೊಳ್ತಾ ಇದ್ದೆ, ಇದು ಇಷ್ಟೇ ಅನಿಸ್ತಿತ್ತು ನನಗೆ. ಅದೇ ಅವಾಗ ಈಗೆಲ್ಲ ಅನಿಸ್ತಾ ಇತ್ತು, ರೋಮಾಂಚನ ಆಗ್ತಾ ಇರ್ತದೆ, ಇಷ್ಟು ಸಣ್ಣ ಕೃತಿ ಏನೆಲ್ಲ ತಂದು ಕೊಡ್ಬೋದಲ್ಲ, ಸಾಹಿತ್ಯದ ಇದು ಇರೋದೇ ಅಲ್ಲಿ ಅಂತ, ಶಕ್ತಿ ಇರೋದು ಅಲ್ಲಿ ಅಂತ. ಇದಕ್ಕೆ ಒಂದು ಮುಂಬೈನಿಂದ ರಾಷ್ಟ್ರಮಟ್ಟದ ಒಂದು ಸ್ಪರ್ಧೆ ನೀಡ್ತಾರೆ ಸರ್. ಅಂದರೆ ಹಸ್ತಪ್ರತಿಯನ್ನು ಆಹ್ವಾನ ಮಾಡ್ತಾರೆ ಅವರು. ಇಡೀ ಭಾರತದಲ್ಲಿ ವಾಸ ಮಾಡುವಂಥ ಯಾವುದೇ ಕನ್ನಡ ಮಹಿಳೆಯರಾದರೂ ಕೂಡ ಇದಕ್ಕೆ ನಾವು ಕವಿತೆಗಳನ್ನು ಕಳಿಸ್ಬೋದು ಅಂತ. ಸೊ ಒಂದು 35 ಕವಿತೆಗಳನ್ನಿರುವಂಥ ಈ ಕವನ ಸಂಕಲನ ಹಸ್ತಪ್ರತಿಯನ್ನು ನಾನು ಕಳಿಸ್ತೀನಿ. ಅಲ್ಲಿ ಸಾಕಷ್ಟು ಸ್ಪರ್ಧೆ, ಬಹಳ ತುರುಸಿನ ಮತ್ತು ಬಿರುಸಿನ ಸ್ಪರ್ಧೆ ಇತ್ತು ಅಂತ ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಅಲ್ಲಿ ಇದು ಕವನ ಸಂಕಲನ ಒಂದು ರಾಷ್ಟ್ರೀಯ ಬಹುಮಾನ ಬಂದಾಗ ನನಗೆ ಅಕ್ಷರಶಃ ರೋಮಾಂಚನ. ಯಾಕಂದರೆ ಆರಂಭದ ಹಂತದಲ್ಲಿ ಈ ಥರದ ಒಂದು ಬಂದಾಗ ತುಂಬ ಖುಷಿ ಆಗುತ್ತೆ. ಆಮೇಲೆ ಅಲ್ಲಿ ಮುಂಬೈ ಕನ್ನಡಿಗರು, ಅಂದರೆ ಇಲ್ಲಿದ್ದಂಥವ್ರು, ಮುಂಬೈದಲ್ಲಿ ಹೋದಂಥ ಕನ್ನಡಿಗರು ನಮಗೆ ನಡೆಸ್ಕೊಂಡಂಥ ರೀತಿ ಆಗಿರ್ಬೋದು, ಅಲ್ಲಿ ಅವರು ಕೊಟ್ಟಂಥ ಪ್ರೋತ್ಸಾಹ, ಅವ್ರು ನಮ್ಮನ್ನು ಟ್ರೀಟ್ ಮಾಡಿದಂಥ ರೀತಿ, ಅವ್ರು ತೋರಿಸಿದಂಥ ಕಾಳಜಿ, ಅದರ ಜೊತೆಗೆ ನಮ್ಮ ಕಾವ್ಯವನ್ನು ಅವರು ಪ್ರೀತಿಸಿದಂಥ ರೀತಿ ಇತ್ತಲ್ಲ ಸರ್, ಅದು ಇವತ್ತಿಗೂ ಕೂಡ ನೆನಪು ಮಾಡ್ಕೊಳ್ಳುವಂಥದ್ದು. ಆಮೇಲೆ ಈ ಕವನ ಸಂಕಲನದಲ್ಲಿ ಸಾಕಷ್ಟು ಕವಿತೆಗಳಿಗೆ ರಾಜ್ಯ ಮಟ್ಟದ ಮೊದಲ ಬಹುಮಾನಗಳು ಬರ್ತವೆ ಸರ್. ಸಂಚಯ ಕಾವ್ಯ ಪ್ರಶಸ್ತಿ ಬರುತ್ತೆ. ಇದ್ರ ಜೊತೆ ಇದರಲ್ಲೇನೆ ಒಂದು ಸಾಕಷ್ಟು 2-3 ಕವಿತೆಗಳಿಗೆ ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಬರ್ತವೆ. ತಮ್ಮ ಮೊದಲ ಕವನ ಸಂಕಲನದಿಂದ ಒಂದು ಕವನ ಓದ್ಬೋದಾ? ಖಂಡಿತವಾಗ್ಲೂ ಸರ್.
ಖಂಡಿತ ಓದ್ತೇನೆ. ಇದು ಮೊನ್ನೆ ಬಂದ ಮಳೆಗೆ ಅನ್ನುವಂಥ ಒಂದು ಶೀರ್ಷಿಕೆ ಕವಿತೆನ ನಾನು ಹೇಳೋದಾದ್ರೆ, ಸರ್ ಕವಿತೆಗಳು ಅಂತಂದಾಗ ಅದು ಹುಟ್ಕೊಳ್ಳುವಂಥ ರೀತಿ ತುಂಬ ವಿಚಿತ್ರ ನಿಮಗೆ. ಅವಾಗ ನನ್ನ ಊರಲ್ಲಿ ಆಕ್ಚುಲಿ ನೀರಿನ ಸಮಸ್ಯೆ ಇತ್ತು. ಇದೇ ಮಳೆಗಾಲ, ಮಳೆ ಬರುತ್ತೆ, ನಾನು ಹೊರಗಿಂದ ನೀರು ತಗೊಂಡು ತುಂಬಿ ಹಾಕ್ತಾ ಇರ್ತೀನಿ ಮನೆಗೆ. ಅದು ಗೊತ್ತಿಲ್ಲ, ನಾನು ನೀರು ತುಂಬಿ ಹಾಕ್ತಾ ಇದ್ದೀನಿ, ತಲೆಯಲ್ಲಿ ಹಾಗೆ ಕವಿತೆ ಬರ್ತಾ ಇದೆ, ಹಾಗೆ ನೀರು ತುಂಬಿ ಇಡೋದು, ಸುಮ್ಮನೆ ಬರೆದು ಹೋಗೋದು, ಆ ಥರ ಹೋಗವಾಗಿ ಒತಪ್ರೋತವಾಗಿ ಬಂದಂಥ ಒಂದು ಕವಿತೆ ಇದು. ಕವಿತೆಯ ಶೀರ್ಷಿಕೆ ಬಂದು ಮೊನ್ನೆ ಬಂದ ಮಳೆಗೆ ಅಂತ. ಮೊನ್ನೆ ಬಂದ ಮಳೆಗೆ ನನ್ನೆದೆಯ ನೆಲವೆಲ್ಲ ಒದ್ದೆ ಒದ್ದೆ, ಕಣ್ಣಲ್ಲಿ ತೇವ, ಈ ಕ್ಷಣಕ್ಕೂ ಕಿವಿಗೆ ನೆನಪಿನ ಜಿಟಿ ಜಿಟಿ ಸದ್ದು, ಒಮ್ಮೆಲೆ ಮೂಗಿಗೆ ಅಡರಿ ಬರುವ ಮಣ್ಣಿನ ಘಮ ಘಮ, ನುಗ್ಗಿ ಬಂದ ಹನಿಗಳಿಗೋ ತುಂಬು ಸಂಭ್ರಮದ ಸುಗ್ಗಿ, ಕಣ್ಣಿಗೆ ಬಿದ್ದ ಛತ್ರಿಗಳ ಬಣ್ಣ ಬಣ್ಣದಂತೆ ಸವಿ ಸವಿ ನೆನಪುಗಳ ಬುಗ್ಗೆ, ಆಗಾಗ ಮಾತ್ರ ಬೇಡವೆನಿಸುವ ಕಾಲಿಗಂಟುವ ರಾಡಿ, ಆದರೂ ಮಳೆ ಹಾಗೇ ಬರಲಿ, ಬರುತ್ತಲೇ ಇರಲಿ, ಸುಮ್ಮನೆ ನಿಂತು ಸುರಿವ ಮಳೆಯಲ್ಲಿ ಕಣ್ಣಂಚ ಕಂಬನಿ ಕರಗಿ ಹೋಗಲಿ, ಆ ಹನಿಯೊಂದಿಗೆ ಈ ಹನಿ ಬೆರೆತು ಹೋಗಲಿ. ಅಂದರೆ ಸರ್ ಚಾರ್ಲಿ ಚಾಪ್ಲಿನ್ ಅವರು ಒಂದು ಕಡೆ ಹೇಳ್ತಾರೆ, ಏನಂದರೆ ಜೋರಾಗಿ ಸುರಿಯುವ ಮಳೆಯಲ್ಲಿ ನಡೆದು ಹೋಗೋದಂದರೆ ನನಗೆ ತುಂಬ ಇಷ್ಟ ಅಂತ. ಯಾಕೆಂದರೆ ನನ್ನ ಕಣ್ಣೀರು ಯಾರಿಗೂ ಅಂದರೆ ಆ ಹನಿಯನ್ನು ಮತ್ತು ಈ ಕಣ್ಣಿನ ಹನಿಯನ್ನು ಸಮೀಕರಿಸಿ ಬರೆದಂಥ ಒಂದು ಕವಿತೆ. ತಾವು ಬಹಳ ಭಾವನೆ ಇಟ್ಕೊಂಡು ಬದುಕನ್ನು ನಡೆಸ್ತಾ ಇರುವಂಥವ್ರು. ಹಾಗೆ ಎರಡನೇ ಕವನ ಸಂಕಲನ ಭಾವ ಬದುಕು, ಸೊ ಅದ್ರ ಬಗ್ಗೆ ಮಾತನಾಡೋದು. ಅದೇ ಈ ಭಾವನೆಗಳನ್ನ ಇಟ್ಕೊಂಡು ನೀವು ಬರೆದ್ರಿ ಅಂತ ಖಂಡಿತವಾಗ್ಲೂ. ಮೊನ್ನೆ ಬಂದ ಮಳೆಗೆ ಬಂದಂಥ ಕವಿತೆಯಲ್ಲಿ ಸಾಕಷ್ಟು ಆಲ್ಮೋಸ್ಟ್ ಎಲ್ಲ ಕವಿತೆಗಳು ಕೂಡ ಭಾವಪ್ರಧಾನವಾಗಿಯೇ ಇದ್ದುವು. ಹಾಗೆ ಅಂದರೆ ಒಬ್ಬ ಕವಿ ಬರಿತಾನೆ ಸಾಕಷ್ಟು ಬದಲಾವಣೆಗಳು ಜೊತೆಗೆ ಸುಧಾರಣೆಗಳು ಕೂಡ ಆಗ್ತಾ ಹೋಗ್ತಾವೆ ಸರ್. ಆ ನಿಟ್ಟಿನಲ್ಲಿ ಮೊನ್ನೆ ಬಂದ ಮಳೆಗೆ ಕೃತಿಯಿಂದ ಭಾವ ಬದುಕು ಕೃತಿಗೆ ಸಹ ಒಂದಷ್ಟು ವ್ಯತ್ಯಾಸಗಳು ಕಂಡು ಬರ್ತವೆ. ಅಂದರೆ ಬರೀ ಭಾವಪ್ರಧಾನವಾಗಿ ಭಾವನೆಗಳನ್ನೇ ಇಟ್ಕೊಂಡು ನಾನು ಮೊನ್ನೆ ಬಂದ ಮಳೆಗೆ ಬರೆದಿದ್ದೆ. ಇಲ್ಲಿ ಬಂದಾಗ ಭಾವದೊಂದಿಗೆ ಬದುಕಿಗೆ ಮುಖಾಮುಖಿಯಾದಂಥದ್ದು, ವೈಯಕ್ತಿಕದೊಂದಿಗೆ ಸಮಾಜಕ್ಕೆ ಮುಖಾಮುಖಿಯಾದಂಥ ಒಂದಷ್ಟು ಕವಿತೆಗಳು ಇಲ್ಲಿ ನಮಗೆ ಸಿಗ್ತವೆ. ಅವೆರಡನ್ನೂ ಕೂಡ ಭಾವ ಮತ್ತು ಬದುಕು ಎರಡೂ ಸೇರಿಸಿದಾಗ ಈ ಭಾವ ಬದುಕು ಕೃತಿ ಹೊರಗೆ ಬರುತ್ತೆ ಸರ್. ಇದೂ ಕೂಡ ಏನಂತಂದರೆ ಸಾಕಷ್ಟು ಹೆಸರನ್ನ ತಂದುಕೊಟ್ಟಂಥ ಕೃತಿ. ಶಿವಮೊಗ್ಗದ ಕನ್ನಡ ಸಂಘದಿಂದ ಪಿ ಲಂಕೇಶ್ ಕಾವ್ಯ ಪ್ರಶಸ್ತಿ ಈ ಒಂದು ಕೃತಿಗೆ ಬರುತ್ತೆ. ಹಾಗೆ ಸಾಕಷ್ಟು ವೈಯಕ್ತಿಕ ಕವಿತೆಗಳಿಗೂ ಕೂಡ ಬಹುಮಾನಗಳು ಬಂದಿವೆ ಅಂತ ಹೇಳ್ಬೋದು. ಒಳ್ಳೆ ನನಗೆ ಹೆಸರು ಕೊಟ್ಟಂಥ ಕೃತಿ, ಖುಷಿ ಕೊಟ್ಟಂಥ ಕೃತಿ. ಈ ಭಾವ ಬದುಕಿನಲ್ಲಿ ಯಾವ ರೀತಿ ಭಾವನೆ ಬಂದಿದೆ ಅಂತ ಒಂದು ಯಾವ್ದಾರ ಕವನ ವಾಚಿಸ್ಬೋದು? ಹಾಂ ಸರ್, ಖಂಡಿತ ಓದೋಣ. ಅದೇ ಹೇಳಿದ್ನಲ್ಲ, ನಾನು ನನ್ನ ವೈಯಕ್ತಿಕ ಬಿಟ್ಟು ಮತ್ತೆ ಒಂದಷ್ಟು ಸಮಾಜದತ್ತ ಬಂದಾಗ ಇಲ್ಲೊಂದು ಕವಿತೆಯನ್ನು ಬರ್ತೀನಿ ಸರ್. ನಾವು ಹೆಣ್ಣುಗಳು ಅಂತ. ನಾವು ಹೆಣ್ಣುಗಳು ಜಗದ ಕಣ್ಣುಗಳು, ನಮ್ಮ ಇತಿಹಾಸದ ತುಂಬೆಲ್ಲ ಅಚ್ಚೊತ್ತಿವೆ ಅತ್ಯಾಚಾರದ ಹಸಿ ಹಸಿ ಕಥೆಗಳು. ನಮಗಿದೆ ಕಾನೂನು ಬೆಂಬಲ, ಸ್ವಾತಂತ್ರ್ಯ, ಸಮಾನತೆ. ಅದಕ್ಕೆ ಯಾರು ಬೇಕಾದರೂ ಅಂತರ್ಜಾಲದ ಬೀದಿಯಲ್ಲಿ ನಮ್ಮ ಬೆತ್ತಲಾಗಿಸಿ ದೇಹದ ಸಂಧಿ ಗೊಂದಿಗಳಲ್ಲಿ ಕೈಯಾಡಿಸಬಹುದು. ಮೈ ತುಂಬ ಮೊಳೆ ಹೊತ್ತ ಏಸುಗಳು ನಾವು, ಮೈ ತುಂಬ ಮೊಳೆ ಹೊತ್ತ ಏಸುಗಳು ನಾವು ಹೆಣ್ಣುಗಳು ಜಗದ ಕಣ್ಣುಗಳು. ನಾವು ಮಾತೆಯರು, ಜೀವದಾತೆಯರು, ವಿಟಪುರುಷನ ವಿಕಟಕ್ಕೆ ಸೋತು ಸುಣ್ಣವಾದರು. ನಮಗಿದೆ ದೇವತಾ ಸಮಾನ ಸ್ಥಾನಮಾನ, ಪೂಜೆ ಪುನಸ್ಕಾರ. ಆದರೂ ಹಾಡು ಹಗಲೇ ಅನಾಚಾರ, ಸಾಮೂಹಿಕ ಅತ್ಯಾಚಾರದ ಆಟಿಕೆಗಳು ನಾವು. ಕೊಟ್ಟು ಕೊಟ್ಟು ಕೊಟ್ಟಿಯಾಗುವ ನಾವು, ಕೊಟ್ಟು ಕೊಟ್ಟು ಕೊಟ್ಟಿಯಾಗುವ ನಾವು ಹೆಣ್ಣುಗಳು ಜಗದ ಕಣ್ಣುಗಳು. ಮಹಿಳೆಯ ಮೇಲೆ ನಡೆದಂಥ ದೌರ್ಜನ್ಯ, ಆವಾಗ ಅದೇ ಸಮಾಜಮುಖಿಯಾಗಿ ಬದುಕತೊಡಗಿದಾಗ ಈ ಥರದ ಒಂದು ಸಾಮಾಜಿಕ ಸಂಕಷ್ಟಗಳು ನನ್ನ ಕಣ್ಣಿಗೆ ಬಿದ್ದಾಗ ಅವು ಕಾವ್ಯವಾಗಿ. ಹಾಗೆ ಇನ್ನಿತರ ಪುಸ್ತಕಗಳ ಬಗ್ಗೆ ಮಾತನಾಡಿದರೆ, ನೀವು ಇನ್ನು 3-4 ಪುಸ್ತಕಗಳನ್ನ ಪ್ರಕಟ ಮಾಡಿದ್ದೀರಾ, ಅದ್ರ ಬಗ್ಗೆ ಮಾತನಾಡಿದ್ರೆ ಮೇಡಮ್? ಅದೇ ನನ್ನ 3ನೇ ಪುಸ್ತಕ ಬಂದು ಸರ್ ರಾಬಿಯಾ ಬಿರುಗಾಳಿಯ ಹಾಡು ಅಂತ. ಬಹುಶಃ ಜೀವನದಲ್ಲಿ ಯಾರಾದರೂ ಕೂಡ ನಾನು ಹೇಳೋದೇನು ಅಂತಂದರೆ, ಒಂದು ಸಲ ರಾಬಿಯಾ ಜೀವನವನ್ನು ಅಧ್ಯಯನ ಮಾಡಬೇಕು ಅಂತ. ರಾಬಿಯಾ ಒಬ್ಬ ಇರಾಕ್ದ ಸೂಫಿ ಸಂತ ಮಹಿಳೆ, ಜಗತ್ತಿನ ಮೊಟ್ಟ ಮೊದಲ ಸೂಫಿ ಸಂತ ಮಹಿಳೆ ಅಂತ. ನೀವು ಕಲ್ಪನೆ ಮಾಡ್ಕೊಳ್ಬೋದು ಆಗಿನ ಕಾಲದಲ್ಲಿ ಮಹಿಳೆಯರ ಪರಿಸ್ಥಿತಿ ಏನಾಗಿರಬಹುದು ಅಂತ. ಆದರೆ ಇದು ಕವಿತೆಯ ಒಂದು, ಈ ಪುಸ್ತಕದ ಒಂದು ಇದನ್ನೇ ನೋಡಿ ನೀವು, ಟ್ಯಾಗ್ಲೈನ್ ಏನು ಅಂತಂದರೆ ಬಿರುಗಾಳಿಯ ಹಾಡು ಅಂತ. ಅದೇ ಬಹಳಷ್ಟು ಜನ ಕೇಳ್ತಾ ಇದ್ರು, ಬಿರುಗಾಳಿ ಅಂತ ಇದೆ, ಅದು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ಹಾಡು ಅಂತಂದ್ರೆ ಒಂದಷ್ಟು ಮುದ ನೀಡುತ್ತೆ, ಅದನ್ನೇ ಎರಡು ಹೆಂಗೆ ಕೂಡಿಸಿದ್ರಿ ಅಂತ.
ರಾಬಿಯಾ ಅನ್ನುವಂಥ ವ್ಯಕ್ತಿತ್ವ ಹೆಂಗಿದೆ ಅಂತಂದರೆ, ಆಗಿನ ಸಾಮಾಜಿಕ ಕಾಲಘಟ್ಟದಲ್ಲಿ ಸ್ವತಂತ್ರವಾದಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂಥ ರೀತಿ ಇವತ್ತಿಗೂ ಕೂಡ ಸೂಫಿ ಇತಿಹಾಸದಲ್ಲಿ, ಸೂಫಿಯ ಸಾಹಿತ್ಯದ ಇತಿಹಾಸದಲ್ಲಿ, ಐತಿಹಾಸಿಕ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಒಂದು ಗಟ್ಟಿ ಧ್ವನಿಯಾಗಿ, ಮಹಿಳಾ ಪರ ಧ್ವನಿಯಾಗಿ ಆಕೆ ಗುರುತಿಸಿಕೊಂಡಂಥ ರೀತಿಗೆ ನಾನು ಬಿರುಗಾಳಿಯಾಗಿ ಬದುಕ್ತಾಳೆ. ಆದರೆ ಅವಳು ಇಡೀ ಜೀವನದುದ್ದಕ್ಕೂ ಕೂಡ ಕಾವ್ಯವನ್ನೇ ಗುನುಗ್ತಾಳೆ. ಅವಳ ಬದುಕು ಕೂಡ ಒಂದು ಕಾವ್ಯವಾಗಿಯೇ ರೂಪುಗೊಳ್ಳುತ್ತೆ ಅಂತ. ಈ ಪುಸ್ತಕದ ಸೃಷ್ಟಿನೇ ಒಂದು ಬಹಳ ವಿಚಿತ್ರ ಅನ್ಬೋದು ಸರ್. ಅಲ್ಲಿ ಇವತ್ತು ನಾನು ಇಬ್ಬರು ವ್ಯಕ್ತಿಗಳನ್ನು ನಾನು ನೆನಪಿಸ್ಕೊಳ್ಬೇಕು ಇವತ್ತು ಇಲ್ಲಿ ವೇದಿಕೆ ಮೇಲೆ. ಯಾಕೆಂತಂದರೆ ಕನಕಗಿರಿಯ ಅಲ್ಲಾಗಿರಿರಾಜ್ ಅಂತ ಮೊದಲು ಅವರು ನನಗೆ ಹೀಗೆ ಒಬ್ಬ ಹೆಣ್ಮಗಳಿದ್ದಾಳೆ, ಅವಳ ಬಗ್ಗೆ ಬರೀರಿ ನೀವು, ಕನ್ನಡದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಬಂದಿಲ್ಲ ಅಂತ ಹೇಳಿಬಿಟ್ಟು ಅವರು ನನಗೆ ಮೊದಲು ಸ್ಫೂರ್ತಿ ಕೊಟ್ಟಿದ್ದು, ಅದಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯವನ್ನು ಕೊಟ್ಟಂಥದ್ದು ಅಲ್ಲಾಗಿರಿಯ ಕನಕಗಿರಿಯ ಅಲ್ಲಾಗಿರಿರಾಜ್ ಅವರು. ಅದರ ನಂತರ ನನಗೆ ರಾಗಮ್ ಸರ್, ನಿಮ್ಗೆ ಗೊತ್ತಿರ್ಬೋದು, ಡಾಕ್ಟರ್ ರಾಜಶೇಖರ್ ಮಠಪತಿಯವರು ಸರ್ ಕೂಡ ಇಲ್ಲ ಮುರ್ತುಜ ಅವರು ನನಗೆ ಗುರು ಸಮಾನರು. ಅವರು ಯಾವಾಗಲೂ ಒತ್ತಾಸೆ ಕೊಡ್ತಾ ಇದ್ರು, ಇಲ್ಲ ಮುರ್ತುಜ ನೀವು ಅದನ್ನು ಬರೀಲೇಬೇಕು. ಅದು ಅಂದರೆ ಒಂದಷ್ಟು ಕಷ್ಟ ಏನಾಗುತ್ತೆ ಅಂದರೆ ಸರ್, ಅವರು ಪರ್ಷಿಯನ್ ಭಾಷೆಯಲ್ಲಿ ಬಂದಿರ್ತಾರೆ. ಅದೇ ರಾಗಮ್ ಸರ್ ಬಂದಿದ್ರು, ಅದೇ ಅಲ್ಲಾಗಿರಾಜ್ ಸರ್ ಕೂಡ ಆ ಪುಸ್ತಕದಲ್ಲಿ ಆ ಒಂದು ಫೋಟೋದಲ್ಲಿ ಇದ್ದಾರೆ. ಈ ಎಲ್ಲ ವ್ಯಕ್ತಿಗಳು ಕೂಡ ಈ ಪುಸ್ತಕಕ್ಕೆ ಒಂದು ಕಾರಣಕರ್ತರು ಅಂತ ಹೇಳ್ಬೋದು ಸರ್ ನಾನು. ಮತ್ತೆ ಕೊನೆಯಲ್ಲಿರುವಂಥ ನನ್ನ ವಿದ್ಯಾರ್ಥಿ, ಅವನ ಬಗ್ಗೆ ನಾನು ಹೇಳಲೇಬೇಕು, ಸಿದ್ದು ಅಂತ ಹೇಳ್ಬಿಟ್ಟು ಈಗ ಬೆಂಗಳೂರಲ್ಲಿ BSNL ಅಲ್ಲಿ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇದ್ದಾನೆ. ಆ ಮಗು ನನಗೆ ಹೆಂಗೆ ಹೆಲ್ಪ್ ಮಾಡಿದ ಅಂದರೆ, ಲಾಕ್ಡೌನಲ್ಲಿ ಇಡೀ ನನಗೆ ಯಾರು ಕೊರೋನಾನ ಎಷ್ಟು ಬೈತಾರೋ, ಕಾಲಘಟ್ಟವನ್ನು ಎಷ್ಟು ಬೈತಾರೋ ಗೊತ್ತಿಲ್ಲ, ನನಗೆ ಸಾವಿರಾರು ಕವಿತೆಗಳನ್ನು ಬರೆಯೋದಕ್ಕೆ, ಅದ್ರ ಜೊತೆಗೆ ಈ ರಾಬಿಯಾ ಮೂಡ್ ಬಂದಿದ್ದು ಅದೇ ಅಂತಂದರೆ ಅಷ್ಟೊಂದು ಫ್ರೀ ಟೈಮ್ ಸಿಕ್ಕು. ಯಾಕಂದರೆ ಸರ್ ಇದು ಒಂದು ಭಾಷೆಯಿಂದ ನೇರವಾಗಿ, ಈಗ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಸ್ವಲ್ಪ ಸುಲಭ ಅನ್ನಿಸ್ಬೋದೇನೋ, ಆದರೆ ಅವರು ಮೂಲತಃ ಕವಿ ಬೇರೆ ಯಾವುದೋ ದೇಶದಲ್ಲಿ ಇರ್ತಾರೆ. ಅದು 8ನೇ ಶತಮಾನದಲ್ಲಿದ್ದಂಥ ಒಬ್ಬ ಮಹಿಳೆ, 8ನೇ ಶತಮಾನದಲ್ಲಿದ್ದಂಥ ಮಹಿಳೆ, ಅವರು ಉಳಿದಂಥ ಹಾಡುಗಳು ಬೇರೆ ಯಾವುದೋ ಅದನ್ನು ದಾಖಲು ಮಾಡಿದಂಥದ್ದು ಇರ್ಬೋದು. ಅವರು ಎಷ್ಟೋ ವರ್ಷಗಳ ನಂತರ ದಾಖಲು ಮಾಡ್ತಾರೆ ಅವ್ರ ಶಿಷ್ಯರೊಬ್ಬರು. ಅದು ಮತ್ತೆ ಇಂಗ್ಲೀಷಿಗೆ ಬಂದ ಮೇಲೆ ಆ ಇಂಗ್ಲೀಷ್ ಕೃತಿಯನ್ನು ಅಮೇರಿಕಾದಿಂದ ನನಗೆ ನನ್ನ ಸ್ಟೂಡೆಂಟ್ ಸಿದ್ದು ಹೇಳಿದ್ನಲ್ಲ ಸರ್, ಅವನು ನನಗೆ ಆ ಎಲ್ಲ ಮಟೀರಿಯಲ್ ಪ್ರೊವೈಡ್ ಮಾಡ್ತಾನೆ. ಮತ್ತು ನಾನು ಅಂತರ್ಜಾಲದಲ್ಲಿ ಸಾಕಷ್ಟು ಬಹುಜನ ಸಹಕಾರದಿಂದ ಒಂದು ಒಳ್ಳೆ ಪುಸ್ತಕ, ತುಂಬಾ ಜನರ ಸಹಕಾರ ಕೊಟ್ಟಿದ್ದಾರೆ ಸರ್. ಅದು ತಪಸ್ಸು. ಬಹುಶಃ ಇನ್ನೊಂದು ಸಲ ನನ್ನ ಜೀವನದಲ್ಲಿ ನಾನು ಈ ಥರದ ಪುಸ್ತಕವನ್ನು ಬರೆಯೋದು ಕಷ್ಟ ಆಗ್ಬೋದೇನೋ, ಆದರೆ ಒಂದು ಒಳ್ಳೆ ಅನುಭವ ಕೊಟ್ಟಂಥ ಕೃತಿ ಮತ್ತು ಒಳ್ಳೆ ಹೆಸರು ಕೊಟ್ಟಂಥ ಕೃತಿ. ಅಮೆರಿಕದಿಂದ ಬಂದು ಇನ್ನೊಂದು ಹೈಲೈಟ್ ಮಾಡ್ಬೋದೇನು ಅಂತಂದ್ರೆ, ಈ ಕೃತಿ ಕಾಂಗ್ರೆಸ್ ಆಫ್ ಲೈಬ್ರರಿಗೆ ಸೇರ್ಪಡೆ ಆಗಿದೆ ಅನ್ನುವಂಥದ್ದು ಅಮೆರಿಕದಲ್ಲಿ. ಹೌದು ಸರ್. ಸೊ ನಮ್ಮ ಕನ್ನಡ ಪುಸ್ತಕ ಅಲ್ಲಿ ಹೋಗಿ ಸೇರೋದು ಬಹಳ ಖುಷಿ. ಅದೇ ಒಂದು ಹೆಮ್ಮೆ ಸರ್, ಈ ಪುಸ್ತಕದ ಒಂದು ಹೆಮ್ಮೆ ನನಗೆ ಕೊಟ್ಟಂತ ಇದು ಇದೆ, ಬಹಳ ದೊಡ್ಡದು. ಹಾಗೆ ಮುಂದಿನ ಪುಸ್ತಕ ಗಿಲಿಗಿಂಚಿ ಬಗ್ಗೆ ಮಾತಾಡಿದರೆ, ಹಾಂ ಸರ್. ಅದೇ ಗಿಲಿಗಿಂಚಿ ಅಂದ ತಕ್ಷಣ ಆಶ್ಚರ್ಯ ಆಗ್ಬೋದು, ಏನಿದು ಹೆಸರು ಹಿಂಗೆ ಕೊಟ್ಟಿದ್ದಾರಲ್ಲ, ಏನಿದು ಗಿಲಿಗಿಂಚಿ ಅಂತ ನೀವು ಅನ್ಕೋಬಹುದು. ಸರ್, ಗಿಲಿಗಿಂಚಿ ಪದ ಅಂತಂದ್ರೆ ಈ ಚಿಕ್ಕ ಮಕ್ಕಳಿಗೆ ಗಿಂಚಿ ಅಂತ ಆಡೋದಕ್ಕೆ ಕೊಡ್ತೀವಲ್ಲ, ಅದು ಇದು ಗಿಲಿಗಿಂಚಿ ಅಂತ. ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಗಿಂಚಿಗಳನ್ನು ಹಾಕಿರ್ತದೆ, ಅದು ನಾದ ಬರುತ್ತೆ. ಆ ಮಕ್ಕಳ ಗಮನವನ್ನ, ಮಕ್ಕಳ ಆಳ್ತಾ ಇದ್ರು ಅಥವಾ ಬೇರೆ ಕಡೆ ಗಮನ ಸೆಳೆಯೋದಕ್ಕೆ ಅಂತ ಬಳಸುವಂತ ಒಂದು ಆಟಿಕೆ ಇದು ಆಕ್ಚುಲಿ. ಅಲ್ಲಿವರೆಗೂ ನಾನು ಒಂದು ಸಾಕಷ್ಟು ಚುಟುಕುಗಳಾಗಿದ್ದು ಸರ್. ಭಾಳಷ್ಟು ಕಡೆ ಏನಾಗ್ಬಿಡ್ತೈತಿ ಅಂತಂದ್ರೆ, ಅದು ಹನಿಗಳು ಈ ಥರದ್ದು ಒಂದು ಕವಿತೆ ಶೀರ್ಷಿಕೆ ಇಡ್ತಾರೆ. ನನಗೆ ಒಂದು ಗೊಂದಲ, ಏನು ಇಡಬೇಕು, ಕಾಮನ್ ಎಲ್ಲರೂ ಅದೇ ಇಡ್ತಾರೆ, ಇದಕ್ಕೆ ಶೀರ್ಷಿಕೆ ಏನು ಇಡ್ಬೋದು ಅಂತ. ಈ ಸಂದರ್ಭದಲ್ಲೂ ಕೂಡ ಸರ್ ನಾನು ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ನಾನು ನೆನಪಿಸ್ಕೊಳ್ಬೇಕು. ಯಾಕಂದರೆ ಅವರೊಂದು ದಿವ್ಯಾತ್ಮ ಅಂತ ಹೇಳ್ಬೋದು ನಾನು. ಕಾಸಿಂ ಕನ್ಸಾವಿ ಅಂತ ನನ್ನ ಊರಲ್ಲಿ ಒಬ್ಬ ಕಲಾವಿದರು, ರಾಷ್ಟ್ರಮಟ್ಟದ ಪೇಂಟರ್ ಕೂಡ ಹೌದು, ಶಿಕ್ಷಕರು ಕೂಡ ಹೌದು. ಅವರು ಸಹೋದರ ಸಮಾನರು. ಅವ್ರು ಹೆಂಗಂದರೆ ಸರ್, ಅಚೀವ್ಮೆಂಟ್ ಪಾರ್ಟ್ನರ್ ಅಂತ ಹೇಳ್ಬೋದು. ಅಂದರೆ ನಾವು ಏನೇ ಸಾಧನೆ ಮಾಡಿದರೂ ಕೂಡ ಅದನ್ನು ಸಂಭ್ರಮಿಸ್ತಿದ್ದಂಥ ವ್ಯಕ್ತಿ, ಬಹಳ ನಿಷ್ಕಲ್ಮಶವಾಗಿ ಸಂಭ್ರಮಿಸ್ ಆ ವ್ಯಕ್ತಿ ನೀವು ಅಚೀವ್ಮೆಂಟ್ ಪಾರ್ಟ್ನರ್ ಅಂತ. ನಿಜವಾಗ್ಲೂ ಅಂದರೆ ನಮ್ಮ ಸಾಧನೆಯನ್ನ, ಇನ್ನೊಬ್ಬರ ಸಾಧನೆಯನ್ನ ನಮ್ದು ಅಂತ ಸಂಭ್ರಮಿಸುವಂಥ ಮನಸ್ಸುಗಳಿದೆ ಅಲ್ಲ ಸರ್, ಅದು ದೊಡ್ಡದು ಅಂತ. ಅದರ ಜೊತೆಗೆ ನನ್ನ ಆಲ್ಮೋಸ್ಟ್ ಎಲ್ಲಾ ಕೃತಿಗಳ ಮುಖಪುಟ ಚಿತ್ರ ಕಲಾವಿದರು ಕೂಡ ಅವರೇ ಆಗಿದ್ದಾರೆ. ಆದರೆ ದುರಂತ ಅಂದರೆ ಅವರು ಇವತ್ತಿಗಿಲ್ಲ ನಮ್ಮ ಜೊತೆ. ಆಕಸ್ಮಿಕವಾಗಿ ಅವರ ಆರೋಗ್ಯ ಕೈಕೊಟ್ಟು ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಆ ವ್ಯಕ್ತಿ ಮತ್ತು ಅವರ ಹೆಂಡತಿ ಕೂಡ ನನ್ನ ಗೆಳತಿ ಆಗಿರೋದ್ರಿಂದ ಅವರಿಬ್ಬರು ಕೂಡಿ ತಾವೇ ಮನೆಯಲ್ಲಿ ಚರ್ಚೆ ಮಾಡ್ತಾ ಇದು ಇಟ್ಟರೆ ಹೇಗಾಗುತ್ತೆ ಅಂತ ಚರ್ಚೆ ಮಾಡಿ ಕೊನೆಗೆ ಅವ್ರು ನನಗೆ ಹೇಳ್ತಿದ್ರು, ಈ ಗಿಲಿಗಿಂಚಿ ಹೆಂಗೆ ಅನ್ಸುತ್ತೆ ನೋಡಿ ಅಂತ. ನಾನು ತುಂಬ ಖುಷಿಪಟ್ಟೆ. ಅದು ರೋಷನ್ ಅಂತ ನನ್ನ ಗೆಳತಿ ಮತ್ತು ಕಾಸಿಂ ಸರ್ ನನ್ನ ಮಿತ್ರ, ಸಾಧನಾ ಮಿತ್ರ, ಅವರು ಇಬ್ಬರು ಕೊಟ್ಟಂಥ ಈ ಹೆಸರೇ ಸರ್, ಈ ಗಿಲಿಗಿಂಚಿ ಅಂತ. ಹೆಂಗೆ ಗಿಲಿಗಿಂಚಿ ಮಕ್ಕಳನ್ನು ಸಮಾಧಾನ ಮಾಡುತ್ತೆ, ಒಂದು ನಾದವನ್ನು ಕೊಡುತ್ತಲ್ಲ, ಹಾಗೆ ಪುಟ್ಟ ಒಂದಷ್ಟು ಚುಟುಕುಗಳನ್ನು, ಕವಿತೆಗಳನ್ನು ಇದರಲ್ಲಿ
ಅಂದರೆ ಚುಟುಕು ಭಾಳ ವಿಶೇಷವಾದಂಥ ಸಾಹಿತ್ಯ. ನೋಡೋದಕ್ಕೆ ಏನು ಅನಿಸ್ಬೋದು, ಏನಿದು ಇಷ್ಟಿಷ್ಟೇ ಇರ್ತಾವಲ್ಲ ಅಂತ ಅನಿಸ್ಬೋದು, ಬಟ್ ಪವರ್ಫುಲ್ ಆಗಿರ್ತಾವೆ ಸರ್ ಕೆಲವೊಂದು ಲೈನ್ಗಳು. ಅಂದರೆ ಚಿಕ್ಕ ಲೈನ್ಗಳಲ್ಲಿ ಪವರ್ಫುಲ್ ಆದಂಥ ವಿಷಯವನ್ನು ಹೇಳ್ಬೋದು ಅಂತ ಹೇಳಿ. ಎಸ್, ಪರಸ್ಪರ ಮತ್ತು ಇತರ ಕಥೆಗಳು ಕೂಡ ಬರುತ್ತೀರಾ, ಮತ್ತು ಇತರ ಕಥೆಗಳು. ಸೊ ಕವನ ಸಂಕಲನದಿಂದ ಕಥೆಗಳಿಗೆ ಶಿಫ್ಟ್ ಆಗ್ತೀರಾ ಇಲ್ಲಿ? ಹೌದು ಸರ್. ಆದರೆ ಸಾಹಿತ್ಯದಲ್ಲಿ ಒಡನಾಟದ ಜೊತೆಗೆ ಯಾವ ಅಭಿರುಚಿ ನಮ್ಮನ್ನು ಸೇರ್ಕೊಳ್ಳುತ್ತೋ ಗೊತ್ತಾಗಲ್ಲ ಸರ್. ಕಥೆಗಳು ಅವಾಗವಾಗ ಮೊದಲು ಕಾಲೇಜ್ಗಿದ್ದಾಗ ಒಂದು ಯಾವುದೋ ಪರಿವರ್ತನೆ ಅಂತ ಒಂದು ಹೆಸರಿನ ಕಥೆಯನ್ನು ನಾನು ಬರೆದಿದ್ದೆ. ಮುಂದೆ ಹಾಗೆ ಈ ಕಥೆಗಳನ್ನು ಬರಿತಾ ಇರಬೇಕಾದಾಗ ಅದೇ ಸಂದರ್ಭದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ವೀರಲೋಕ ಇವರು ಪ್ರತಿಷ್ಠಾನದವರು ಉತ್ತರ ಪರ್ವ ಅಂತ ಒಂದು ಪ್ರಾಜೆಕ್ಟ್ ಹಾಕೋತಾರೆ ಅವರು. ಅಂದರೆ ಅದರ ವಿಶೇಷ ಏನು ಅಂತಂದರೆ ಉತ್ತರ ಕರ್ನಾಟಕದ ಲೇಖಕಿಯರಿಗೆ ಮಾತ್ರ ಆಹ್ವಾನ ಮಾಡಿ ಒಂದಷ್ಟು ಬೇರೆ ಬೇರೆ ಪ್ರಕಾರದ ಸಾಹಿತ್ಯ ಪ್ರಕಾರಗಳಲ್ಲಿ ಇನ್ವೈಟ್ ಮಾಡ್ತಾರೆ ಅವರು. ನಾನು ಇದನ್ನು ಕಥಾ ಪ್ರಕಾರದಲ್ಲಿ ಕಳಿಸಿದ್ದೆ. ಅವರ ಎಲ್ಲ ಮೌಲ್ಯಮಾಪಕರ ತಂಡದ ಪರವಾಗಿ ರಾಗಮ್ ಸರ್ ಇನ್ಯಾರು ಅವರು ಇದನ್ನು ಮಾಡಿ ಈ ಒಂದು ಕೃತಿಯನ್ನು ಆಯ್ಕೆ ಮಾಡಿ ಉತ್ತರ ಪರ್ವದ ಫೋಟೋ ಕೂಡ ಬರ್ತಾ ಇದೆ. ಹಾಂ ಸರ್. ನಮ್ಮ ನಾಡಿನ ಘಟಾನುಘಟಿಗಳೆಲ್ಲರೂ ಕೂಡ ಅಲ್ಲಿ ಬಂದಿದ್ರು. ಗಿರೀಶ್ ಕಾಸರವಳ್ಳಿ ಸರ್ ಅವರೆಲ್ಲ ಬಂದಿದ್ದರು. ಅವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ, ಅವರೆಲ್ಲ ಕೂಡಿ ರಿಲೀಸ್ ಮಾಡಿದಂಥ ಒಂದು ಕೃತಿ ಸರ್. ಒಳ್ಳೆ ಇದು ಕೂಡ ನನಗೆ ವೀರಲೋಕದಲ್ಲಿ ಸಿಕ್ಕಂಥ ಒಂದು ಒಳ್ಳೆಯ ಅವಕಾಶ. ಸಾಕಷ್ಟು ಈ ಪುಸ್ತಕಕ್ಕೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ವೀರಲೋಕದವರು ಕೂಡ ಮಾಡಿದ್ದಾರೆ. ಹೀಗಾಗಿ ನಾನು ಅವರನ್ನು ಕೂಡ ಇವತ್ತು ನೆನಪಿಸ್ಕೊಳ್ಬೇಕು. ಕಥಾ ಪ್ರಕಾರ ಕೂಡ ಒಂದು ವಿಭಿನ್ನ ಅನುಭವ ಕೊಟ್ಟಂಥ ನನಗೆ ಕೃತಿ ಇದೆ. ನೀವು ಇನ್ನು ಮುಂದೆ ಇನ್ನೆರಡು ಪುಸ್ತಕಗಳು ಬರ್ತಾ ಇದ್ದೀವಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ಬೋದು? ಸರ್, ಈಗ ನನಗೆ ಪ್ರಿಂಟಿಗೆ ಹೋಗಿದ್ದಾವೆ ಒಂದು ಹಣತೆ ಹಚ್ಚಿಬಿಡಿ ಹೆಜ್ಜೆ ಹೆಜ್ಜೆಗೂ ಅಂತ ಒಂದು ಕವಿತೆ, ಒಂದು ಕವನ ಸಂಕಲನ. ಆ ಕೃತಿ ಹಸ್ತಪ್ರತಿಗೂ ಕೂಡ ಇತ್ತೀಚೆಗೆ ಕರಾವಳಿ ಲೇಖಕಿಯರ ಸಂಘದ ವತಿಯಿಂದ, ಅಂದರೆ ಕರಾವಳಿಯ ಮೊದಲ ತಲೆಮಾರಿನ ಲೇಖಕಿ ಚಂದ್ರಭಾಗಿ ರೈ ಅವರ ಹೆಸರಿನಲ್ಲಿ ಮಾಡುವಂಥ ಒಂದು ದತ್ತಿ ಪುರಸ್ಕಾರ ಸಿಗುತ್ತೆ. ಅದು ಹೋಗಿದೆ ಇದೆ ಕೃತಿ, ಅದು ಕೂಡ ಈಗ ಪ್ರಿಂಟ್ನಲ್ಲಿದೆ. ಅದರ ಜೊತೆಗೆ ಈಗಾಗಲೇ ನಿಮಗೆ ಹೇಳಿದಾಗೆ ನನ್ನ ಚಿತ್ರಕಲಾವಿದ ಮಿತ್ರರು ಕಾಸಿಮ್ ಅವರ ನೆನಪಿನಲ್ಲಿ ನಾನು ಮುಂದೆ ಬರುವಂಥ ಎಲ್ಲ ಚುಟುಕು ಸಂಕಲನಗಳಿಗೂ ಕೂಡ ಆ ಗಿಲ್ಗಿಂಚಿ ಹೆಸರನ್ನು ಇಟ್ಕೋಬೇಕು, ಆ ಮೂಲಕವಾಗಿ ಅವರನ್ನು ಸದಾಕಾಲ ಸ್ಮರಿಸಬೇಕು ಅಂತ ಇನ್ನೊಂದು ಕೃತಿ ಗಿಲ್ಗಿಂಚಿ 2 ಅಂತ, ಭಾಗ 2 ಪಾರ್ಟ್ 2 ಹೋಗಿದೆ ಸರ್. ಆ 2 ಕೃತಿಗಳು ಪ್ರಿಂಟಿಗೆ ಹೋಗಿದ್ದಾವೆ. ತುಂಬ ಸಂತೋಷ. ತಮಗೆ ಲಭಿಸಿರುವಂಥ ಹಲವಾರು ಪ್ರಶಸ್ತಿಗಳ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲೋದಾದ್ರೆ ಮೇಡಮ್? ಅದೇ ಸರ್, ಈಗ ಆಗಲೇ ಹೇಳಿದಾಗೆ ಮುಂಬೈನಲ್ಲಿ ಡಾಕ್ಟರ್ ಸುಶೀಲಾ ಶೆಟ್ಟಿ ಸ್ಮಾರಕ ಪ್ರಶಸ್ತಿ ಸಿಗುತ್ತೆ, ರಾಷ್ಟ್ರಮಟ್ಟದ ಅದೊಂದು ಪ್ರಶಸ್ತಿ. ಅದರ ನಂತರ ಸಾಕಷ್ಟು ರಾಜ್ಯ ಮಟ್ಟದ ಕೃತಿ, ನನ್ನ ಇಡಿಯಾದ ಕೃತಿಗಳಿಗೆ ಮತ್ತು ಬಿಡಿಯಾದ ಕವಿತೆಗಳಿಗೂ ಕೂಡ ದ.ರಾ. ಬೇಂದ್ರೆ ಗ್ರಂಥ ಬಹುಮಾನ ಆಗಿರ್ಬೋದು. ಆಮೇಲೆ ಶಿವಮೊಗ್ಗ ಕನ್ನಡ ಸಂಘದಿಂದ ಪಿ ಲಂಕೇಶ್ ಪ್ರಶಸ್ತಿ, ಅದನ್ನು ವೀರಪ್ಪ ಮೊಯ್ಲಿಯವರು ಕೊಡ್ತಾರೆ. ಇಲ್ಲಿ ಸಂಚಯ ಕಾವ್ಯ ಪ್ರಶಸ್ತಿಯನ್ನು ಡಾಕ್ಟರ್ ಚಿರಂಜೀವಿ ಸಿಂಗ್ ಅಂತ ನಿವೃತ್ತ IAS ಆಫೀಸರ್ ಇದ್ದರು, ಅದು ನನಗೆ ಬಂದಂಥ ಮೊಟ್ಟ ಮೊದಲ ರಾಜ್ಯ ಪ್ರಶಸ್ತಿ ಬರುತ್ತೆ. ಚಿರಂಜೀವಿ ಸಿಂಗ್ ಸಂಚಯ ಕಾವ್ಯ ಪ್ರಶಸ್ತಿ ಮೊದಲ ರಾಜ್ಯ ಮಟ್ಟದ ಪ್ರಶಸ್ತಿ ನನಗದು ಸಿಕ್ಕಿದ್ದು. ಬೆಂಗಳೂರಿಗೆ ಬಂದಿದ್ದು ಮೊದಲನೇ. ಅಷ್ಟು ಪುಸ್ತಕಗಳನ್ನ ಕೊಟ್ಟು ಅವರು ಬಹುಮಾನ ಪುಸ್ತಕ ರೂಪದಲ್ಲಿಯೇ ಬಹುಮಾನವನ್ನ ಕೊಟ್ಟಂತ ಒಂದು ಕಾರ್ಯಕ್ರಮ ಸರ್, ಅದು ವಿಶೇಷ ಕಾರ್ಯಕ್ರಮ. ಮತ್ತು ಅಷ್ಟು ಮೌಲಿಕವಾದಂಥ, ಅಂದ್ರೆ ಹಳೆಯ ಸಂಗ್ರಹದಲ್ಲಿದ್ದಂಥ ಮೌಲಿಕವಾದಂಥ ಪುಸ್ತಕಗಳನ್ನ ಅವರು ನನಗೆ ಅವತ್ತು ಪ್ರಶಸ್ತಿಯಾಗಿ ಕೊಟ್ಟಿದ್ದು. ಇವತ್ತಿಗೂ ಕೂಡ ಪುಸ್ತಕಗಳು ಸಾಕಷ್ಟು ಮಾರ್ಗದರ್ಶಿ ಆಗ್ತವೆ ಅಂತ ಹೇಳ್ಬೋದು. ಹಾಗೆ ಸಾಕಷ್ಟು ನವೀನ್ ಚಂದ್ರ ಕಾವ್ಯ ಪ್ರಶಸ್ತಿ, ಸಾಕಷ್ಟು ರಾಜ್ಯ ಮಟ್ಟದ ಪ್ರಶಸ್ತಿಗಳು ನನಗೆ ಬರ್ತಾವೆ ಸರ್. ತುಂಬ ಸಂತೋಷ. ಇನ್ನಷ್ಟು ಪ್ರಶಸ್ತಿಗಳು ಲಭಿಸ್ಲಿ, ಇನ್ನಷ್ಟು ಸಾಹಿತ್ಯ ನಿಮ್ಮಿಂದ ಮೂಡಿಬರಲಿ ಅಂತ ಹೇಳ್ತಾ ತಮ್ಮ ಕುಟುಂಬದ ಪರಿಚಯ ಮಾಡಿಕೊಡ್ಬೋದಾ? ಯಾರ್ಯಾರಿದ್ದೀರಾ ಈಗ? ಈಗ ನಾನು ಇಳಕಲ್ದಲ್ಲಿ ಇದ್ದು ನನ್ನ ಜೊತೆ ಅಕ್ಕನ 2 ಮಕ್ಕಳು ಇದ್ದಾರೆ ಸರ್, ಹೆಣ್ಮಕ್ಳು 2 ಕೂಡ. ಅದರ ಜೊತೆಗೆ ನೀವು ಕುಟುಂಬದ ಬಗ್ಗೆ ಕೇಳ್ಬಿಟ್ರಿ ಅಂದ್ರೆ ನನಗೆ ಇನ್ನೊಂದು ಪ್ರೋಗ್ರಾಮ್ ಮಾಡ್ಬೇಕು ನೀವು. ಯಾಕೆ ಅಂದ್ರೆ ನಂದು ಕುಟುಂಬ ಅಂದ್ರೆ ಇದು ರಕ್ತ ಹಂಚ್ಕೊಂಡು ಉಟ್ಕೊಂತ ಕುಟುಂಬ ಅಷ್ಟೇ ಅಲ್ಲ. ಈಗ ನೀವು ನೋಡ್ತಿರ್ಬೋದು, ನನ್ನ ಫ್ರೆಂಡ್ ಒಬ್ರು ಕಳ್ಸಕ್ಕೆ ಬಂದವರಾಗಿರ್ಬೋದು, ನನ್ನ ವಿದ್ಯಾರ್ಥಿನಿ ನನ್ನ ಜೊತೆ ಕೂತಿದ್ದಾಳೆ. ಹೀಗೆ ನಂಗೆ ಇಡೀ ರಾಜ್ಯದುದ್ದಕ್ಕೂ ಕೂಡ ದೊಡ್ಡ ಕುಟುಂಬ, ವಸುದೈವ ಕುಟುಂಬಕಮ್ಮ ಆ ಥರ ನಾನು ಬದುಕಿದಾಕೆ. ನನ್ನ ವಿದ್ಯಾರ್ಥಿಗಳು, ನನ್ನ ಊರಿನವರು, ನನ್ನ ಇಳಕಲ್ಲಿನಲ್ಲಿ ಕೂಡ ನಿಮ್ಗೆ ಹೇಳಬೇಕಾಗಿತ್ತು, ನಾನು ಸಾಕಷ್ಟು ಸಾಹಿತ್ಯಿಕ ಹಿನ್ನೆಲೆ ಇದೆ. ಡಾಕ್ಟರ್ G.H. ಚನ್ನಮಠ್ ಸರ್ ಇರ್ಬೋದು, ಶಂಭು ಬಳೆಗಾರ್ ಸರ್, ಅವರೆಲ್ಲ ಹೆಸರುಗಳನ್ನ ನೀವು ಕೇಳಿರ್ತೀರಿ. ಆ ಥರದ್ದು ಎಲ್ಲ ಈಗಲೂ ಕೂಡ ಹುನಗುಂದದಲ್ಲಿ ಒಂದು ಹೊನ್ನಕುಸುಮ ಸಾಹಿತ್ಯ ವೇದಿಕೆ ಅಂತ ಇದೆ. ನಮ್ಮ ಇಳಕಲ್ದಲ್ಲಿ ಇತ್ತೀಚೆಗೆ ನಾವು ಸಾಹಿತ್ಯ ಸಾಂಗತ್ಯ ಅಂತ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದ್ದೀವಿ. ಇವರೆಲ್ಲರೂ ಕೂಡ ನನ್ನ ಒಟ್ಟು ಭೌತಿಕ ಕುಟುಂಬ ಮತ್ತು ಸಾಹಿತ್ಯಿಕ ಕುಟುಂಬದಲ್ಲಿ ಬರ್ತಾರೆ. ಈ ಫೋಟೋದಲ್ಲಿ ಬರುವಂಥ 2 ಮಕ್ಕಳ ಬಗ್ಗೆ ನಾನು ಹೇಳಬೇಕು ಸರ್. ಅವರಿಬ್ಬರು ಕೂಡ ನನ್ನ ವಿದ್ಯಾರ್ಥಿ ಮಿತ್ರರು. ಒಬ್ಬನು ಅಭಿಷೇಕ್ ಅಂತ,
ಇನ್ನೊಬ್ಬನ ಆದರ್ಶ್ ಅಂತ. ಅವರು ನನಗೆ ಎಷ್ಟು ಸಾಥ್ ಕೊಡ್ತಾರೆ ಪ್ರತಿಯೊಂದಕ್ಕೂ ಅಂದರೆ, ಸುಮ್ಮನೆ ಬರಿತಾ ಇದ್ವಿ ಅಂತಂದರೆ ಒಂದು ಲೋಟ ನೀರು ಕುಡಿಯಮ್ಮ ಭಾಳ ತತ್ತು ಅಂತ ಆಗಲಿ, ಟೀ ಮಾಡಿ ತಂದು ಕೊಡೋದಾಗಲಿ, ಎಲ್ಲದಕ್ಕೂ ಕೂಡ ಇವತ್ತು ನಾನು ಕೂತಿದ್ದೀನಿ ಅಂತಂದರೆ ನನ್ನ ಸಂತೋಷಕ್ಕೆ, ಯಶಸ್ಸು ಅನ್ನೋದಕ್ಕಿಂತ ನನ್ನ ಸಂತೋಷದ ಪಾಲ್ದಾರ ನನ್ನ ಇಡೀ ಕುಟುಂಬ, ಈ ಎಲ್ಲ ಕುಟುಂಬ ಅಂತ ಹೇಳ್ಬೋದು ಸರ್. ಹಾಗೆ ತಾವು ನಿರೂಪಣೆಯಲ್ಲೂ ಕೂಡ ಸೈ ಅನ್ಸ್ಕೊಂಡಿದ್ದೀರಾ. ಯಾವ್ಯಾವ ಕಾರ್ಯಕ್ರಮ ನಿರೂಪಣೆ ಮಾಡ್ತೀರಾ, ಎಲ್ಲೆಲ್ಲಿ ಮಾಡ್ತೀರಾ? ಸರ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊದಲು ನಂದು ಇದು ಆರಂಭ ಆಗಿದೆ. ಮೂಲತಃ ನಾನೊಬ್ಬ NSS ವಿದ್ಯಾರ್ಥಿನಿ ಆಗಿರೋದ್ರಿಂದ ರಾಷ್ಟ್ರೀಯ ಸೇವಾ ಯೋಜನೆ ಸ್ವಯಂ ಸೇವಕಿ ಆಗಿದ್ದೆ ಕಾಲೇಜಲ್ಲಿ ಇರಬೇಕಾದ್ರೆ. ಹೀಗಾಗಿ ಅದು ನಿರೂಪಣೆ ಅನ್ನುವಂಥದ್ದು ಬಂದಿದ್ದು ಇಲ್ಕಲ್ದಲ್ಲಿ. ಮೊದಲು ನಾನು PUC ಇದ್ದಾಗ ಒಂದು ಗುಲ್ಬರ್ಗಾದಲ್ಲಿ ದೂರದರ್ಶನ ಕೇಂದ್ರ ಮೊದಲು ಆರಂಭ ಆಗಿತ್ತು. ಅದರದ್ದು ಓಪನಿಂಗಿಗೆ ಅಂತ ನನಗೆ ಮೊದಲು ಕರೀತಾರೆ, ಅಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ. ಇಲ್ಕಲ್ದಲ್ಲಿ ನಾನು ಕನಿಷ್ಠ ಅಂದರೂ ಕೂಡ PUC ಇದ್ದಾಗಿಂದ ಹಿಡ್ಕೊಂಡು ಇತ್ತೀಚಿನ ವರ್ಷದವರೆಗೂ ಕೂಡ ಕನಿಷ್ಠ ಒಂದು 1000 ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ನಾನು ನಿರೂಪಣೆ ಮಾಡಿದ್ದೀನಿ ಸರ್. ಅದು ನನಗೆ ಇವತ್ತು ಬೋಧನೆ ವೃತ್ತಿಗೂ ಕೂಡ ಸಹಾಯ ಮಾಡಿದೆ ಅಂತ ಹೇಳ್ಬೋದು. ತುಂಬಾ ಸಂತೋಷ. ಇಲ್ಲಿ ತೆರೆ ಮೇಲೆ ಫೋಟೋ ಬರ್ತಾ ಇದೆ, ಯಾರು ಅಂತ ಹೇಳ್ಬೋದು ಸರ್? ಅದು ನನ್ನಪ್ಪ ಕರ್ಮಯೋಗಿಯಾಗಿಯೇ ಬದುಕಿದಂತ ನಮ್ಮಪ್ಪ. ಇನ್ನೊಬ್ರು ನನ್ನ ಅಣ್ಣ ಚಿಕ್ಕಣ್ಣ, ಇವರು ನನ್ನ ತಂದೆ ತಾಯಿ. ಅವರಿಂದ ಇವತ್ತು ನಾನು ಇಲ್ಲಿದ್ದೀನಿ ಅಂತ ಹೇಳ್ಬೋದು, ಭಾಳ ಸಂತೋಷವಾಗಿ ಹೇಳ್ಬೋದು, ಅಭಿಮಾನದಿಂದ ಹೇಳ್ಬೋದು ಸರ್. ಸೊ ಹಾಗೆ ಗಜಲ್, ತಾವು ಗಜಲ್ ಕೂಡ ತಮ್ಮ ಗಜಲ್ ಜರ್ನಿಯ ಬಗ್ಗೆ ಮಾತನಾಡೋದಾದ್ರೆ ಸರ್, ಗಜಲನ್ನು ಕಾವ್ಯವನ್ನು ಪ್ರೀತಿಸುವಂಥ ಯಾರೇ ಆದರೂ ಕೂಡ ಗಜಲನ್ನು ಅಟ್ಲೀಸ್ಟ್ ಬರೆಯೋಕ್ಕಾಗದೆ ಹೋದರೂ ಓದಬೇಕು ಮತ್ತು ಅದರ ಖುಷಿಯನ್ನು ಅನುಭವಿಸ್ಬೇಕು ಅಂತ. ಗಜಲ್ ನನ್ನ ಬಹಳ ಇಷ್ಟದ ಕಾವ್ಯ ಪ್ರಕಾರ, ಆದರೆ ಜಾಸ್ತಿ ಬರೆಯೋದಕ್ಕಾಗಿಲ್ಲ. ಒಂದಷ್ಟು ಗಜಲ್ಗಳನ್ನು ಮಾತ್ರ ಬರ್ದೇನೆ, ಆದರೆ ಬಹಳಷ್ಟು ಪ್ರೀತಿಸುವಂಥ ಒಂದು ಕಾವ್ಯ ಪ್ರಕಾರ ಅಂತ ಹೇಳ್ಬೋದು ಸರ್ ಗಜಲನ್ನು. ಒಂದು ಓದ್ಬೋದಾ ಇದ್ರೆ? ಖಂಡಿತವಾಗ್ಲೂ ನನ್ನ ಒಂದು ಅತ್ಯಂತ ಪ್ರೀತಿಯ ಗಜಲನ್ನು ನಾನು ಓದೋದಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಘಾಸಿಗೊಂಡ ಮನಕ್ಕೆ ಸೈತಾನನಂತೆ ಕಾಡುತ್ತದೆ ನಿನ್ನ ಮೌನ. ಈಗಾಗಲೇ ಸತ್ತ ನನ್ನೆದೆಯ ಮೇಲೆ ಬಿದ್ದು ಮತ್ತೆ ಮತ್ತೆ ಖೂನಿ ಮಾಡುತ್ತದೆ ನಿನ್ನ ಮೌನ. ಏಕಾಂತದ ನಿವಾಂತದಿ ಕಿವಿಯ ಬಳಿ ಬಂದು ಮೆಲ್ಲಗೆ ಗಜಲ್ ಗುನುಗುತ್ತದೆ ನಿನ್ನ ಮೌನ. ನೀನಿಲ್ಲದ ಈ ಜೀವ ಹೋಗಲೆಂದು ಹಪ್ಪಿಸಿದರೆ ಸುಳಿದು ಬಂದು ಜೀವ ತಿನ್ನುತ್ತದೆ ನಿನ್ನ ಮೌನ. ಸಾವಿನ ಡೋಲಿಯಲ್ಲಿ ತಣ್ಣಗೆ ಮಲಗಿರುವ ಕನಸುಗಳ ಬಡಿದೆಬ್ಬಿಸಿ ಕಿಚ್ಚು ಹಚ್ಚುತ್ತದೆ ನಿನ್ನ ಮೌನ. ನಾ ಸುಟ್ಟ ನಿನ್ನ ನೆನಪುಗಳ ಬೂದಿಯ ಮೇಲೆ ಆಗಾಗ ರುಜು ಮಾಡುತ್ತದೆ ನಿನ್ನ ಮೌನ. ನೋವನುಂಗಿ ಭಾವ ಸಮಾಧಿಯೊಳು ಮರೆಯಾಗ ಹೊರಟರೆ ಪಕ್ಕ ನಿಂತು ಸುಮ್ಮನೆ ಬಿಕ್ಕುತ್ತದೆ ನಿನ್ನ ಮೌನ. ನಿನ್ನ ಹಂಗಿಲ್ಲದ ನಾನು ನಾನಾಗಿರುವುದನ್ನು ಸುಮ್ಮನೆ ಧಿಕ್ಕರಿಸಿ ಬಿಡುತ್ತದೆ ನಿನ್ನ ಮೌನ. ತನ್ನ ಪಾಡಿಗೆ ಕಾಡುವ ರಾಗಗಳ ಗುನುಗುನಿಸಲಿ ಎನ್ನ ಮನ, ಅಪಸ್ವರವಾಗದಿರಲಿ ನಿನ್ನ ಮೌನ. ಬೇಗಮ್ಮಳ ಈ ಮೌನ ಧ್ಯಾನಕ್ಕೆ ಭಂಗ ಮಾಡುವುದು ಬೇಡ, ಮತ್ತೆ ಮತ್ತೆ ನಿನ್ನ ಮೌನ. ತುಂಬ ಸಂತೋಷ. ಗಜಲಲ್ಲೂ ಕೂಡ ತಾವು ಹೆಚ್ಚಿಗೆ ಬರೆಯೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಆದರೂ ಕೂಡ ಬಹಳಷ್ಟು ಒಳ್ಳೆಯ ಗಜಲನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ. ಅದು ಕೂಡ ಎಲ್ಲರಿಗೂ ಒಲಿಯುವಂಥದ್ದಲ್ಲ, ಅದಕ್ಕೆ ತುಂಬ ತಪಸ್ಸು ಬೇಕು, ಧ್ಯಾನ ಬೇಕು ಮತ್ತು ಅಧ್ಯಯನ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಸುಮ್ಮನೆ ನಾವು ಗಜಲ್ ಬರೆದ್ಬಿಡ್ತೀವಿ ಅನ್ನೋದಕ್ಕೆ ಆಗಲ್ಲ. ಹೀಗಾಗಿ ಅದಕ್ಕೊಂದು ಸುದೀರ್ಘವಾದಂಥ ಅಧ್ಯಯನ ಮತ್ತು ತಪಸ್ಸಿನ ನಂತರ ನಾನು ಮತ್ತೆ ಮುಂದುವರಿಸಬೇಕು ಅಂತ ಗಜಲ್ ಬರೆಯೋದನ್ನು ಈಗ ಬಿಟ್ಟಿದ್ದೀನಿ ಸರ್. ತುಂಬ ಸಂತೋಷ. ಬಾಗಲಕೋಟೆಯಿಂದ ಬೆಂಗಳೂರಿಗೆ ಬಂದು ತಮ್ಮ ಲೈಫ್ ಜರ್ನಿ ಬಗ್ಗೆ, ತಮ್ಮ ಸಾಹಿತ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೀರಾ. ಸೊ ತಮ್ಮ ಸಾಹಿತ್ಯದ ಕೃಷಿ ಇನ್ನು ಹೀಗೆ ಮುಂದುವರಲಿ ಅಂತ ಎಲ್ಲ ಸಮಸ್ತ ದೂರದರ್ಶನ ವೀಕ್ಷಕ ಪರವಾಗಿ ತಮಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಮೇಡಮ್. ಓಕೆ ವೀಕ್ಷಕರೇ, ಇದಾಗಿತ್ತು ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ಇಂದಿನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರು ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.